ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಏನು ನೋಡಿದ್ವಿ, ಏನು ಓದಿದ್ವಿ? ಹಾಂ, ಪ್ರೀತಿ. ಪ್ರೀತಿ ಅನ್ನೋದು ಸಹ ಏನಂತ ನೋಡಿದ್ವಿ? ಪವಿತ್ರಾತ್ಮರಲ್ಲಿ ಒಂದು ಫಲಗಳು. ಪ್ರೀತಿ ಅನ್ನೋದು ಸಹ ಏನು? ಪವಿತ್ರಾತ್ಮರ ಫಲಗಳಲ್ಲಿ ಮೊದಲನೇ ಫಲ ಯಾವುದು? ಪ್ರೀತಿ. ಸೊ ಆ ರೀತಿ ನಾವು ಏನು ನೋಡಿದ್ವಿ ಅಂದರೆ, ಯಾವ ರೀತಿ ಪ್ರೀತಿನೂ ಸಹ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ನಮ್ಮಿಂದ ನಾವೇ ಅದನ್ನು ಪಡ್ಕೊಳ್ಳೋಕ್ಕಾಗಲ್ಲ ಅಥವಾ ಕೊಡೋಕ್ಕಾಗಲ್ಲ. ಅದನ್ನು ಸಹ ನಾವೇನು ಮಾಡ್ತಾ ಇದ್ದೀವಿ? ದೇವರು ತನ್ನ ಪ್ರೀತಿಯನ್ನು ಏನು ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತುವಿನಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ಓಕೆ, ಇವತ್ತು ಮೆಸೇಜ್ ನೋಡೋದಕ್ಕೆ ಮೊದಲು ಅಥವಾ ಇವತ್ತಿನ ಒಂದು ಟಾಪಿಕ್ ಹೋಗೋದಕ್ಕೆ ಮೊದಲು ಒಂದು 5 ನಿಮಿಷ ನಾವೇನು ಮಾಡೋಣ ಅಂದರೆ, ಸ್ವಲ್ಪ ಬ್ರೈನ್ ಆ್ಯಕ್ಟಿವಿಟಿ ಕೊಡೋಣ. ಯಾಕಂದರೆ ನಿದ್ದೆ ಕಣ್ಣಲ್ಲಿ ಅಥವಾ ಸ್ವಲ್ಪ ಲೇಸಿಯಾಗಿ ನಾವು ಬೈಬಲ್ ಓದೋಕ್ಕೆ ಹೋದರೆ ಏನಾಗುತ್ತೆ, ಸ್ಟಾರ್ಟಿಂಗಲ್ಲೇ ನಾವು ಬೈಬಲ್ ಓದುವಾಗ ಏನಾಗ್ತಾ ಅಂದರೆ, ಎಷ್ಟೋ ಜನ ಲೇಸಿ ಆಗ್ತೀವಿ. ನಮಗೇನಂತ ಇಷ್ಟು ಸ್ಟಾರ್ಟಿಂಗಲ್ಲೇ ಓದ್ಬಿಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಏನು ಮಾಡೋಣ ಅಂದರೆ, ಸ್ವಲ್ಪ ಹೊತ್ತು ಏನು ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ ನಾವು ಈ ಟಾಪಿಕ್ ಏನಕ್ಕೋಸ್ಕರ ತೊಗೊಳ್ತಾ ಇದ್ದೀವಿ, ಎಲ್ಲಿಂದ ತೊಗೊಳ್ತಾ ಇದ್ದೀವಿ ಅಂತ. ಎಷ್ಟು ಜನ ಕ್ರಿಸ್ತುವಿನಲ್ಲಿ ಬಂದ ಮೇಲೆ ಯೇಸು ಕ್ರಿಸ್ತುವಿನ ಬಗ್ಗೆ ಬೇರೆ ಯಾರಿಗಾದರೂ ಹೇಳಿದ್ದೀರಾ? ಸಿಂಪಲ್, ಎಲ್ಲೋ ಒಂದು ಕಡೆ ನಾವು ಹೇಳಿರ್ತೇವಲ್ಲ, ಇವರೇ ಯೇಸು ಕ್ರಿಸ್ತು, ಇವರೇ ಅಂತ. ಯಾರಾದರೂ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ, ಯಾರಾದರೂ ಒಬ್ಬರು. ರೀತಿ ಅವ್ರು ಹೇಳಿದ್ರಲ್ಲ, ಒಂದು ಡಿಬೇಟ್ ಥರ ಆಯಿತು ಅಂತ, ಏನಂತ ಒಂದು ರೀತಿಯಾದ ವಾಕ್ವಾದ. ಸೊ ಸೆಕೆಂಡ್ ಟೈಮ್ ಅದಾದಮೇಲೆ ಏನಾಯ್ತಂದರೆ, ನಾನು ತುಂಬ ಕ್ಲೋಸ್ ಫ್ರೆಂಡ್ ಇದ್ದಂಥ ಒಂದು ಹುಡುಗಿ, ತುಂಬ ವರ್ಷಗಳಿಂದ 2-3 ಇಯರ್ಸಿಂದ ಗೊತ್ತಿದ್ದಂಥ ಹುಡುಗಿ ಹತ್ರ ಏನು ಮಾಡಿದೆ ಅಂದರೆ, ಒಂದು ದಿವಸ ಏನಾಯ್ತಂದರೆ, ಅವಳು ತುಂಬ ಸ್ಟ್ರಾಂಗ್ ಆಗಿ ಅವರ ದೇವರುಗಳಲ್ಲಿ ನಂಬಿಕೆ ಇಟ್ಟಿರುವಂಥ ಒಂದು ಹುಡುಗಿ. ನಾರ್ಮಲಾಗಿ ಒಂದು ಡಿಬೇಟ್ ಥರ ಸ್ಟಾರ್ಟ್ ಆಯಿತು. ಏನಂತ, ನಾರ್ಮಲಾಗಿ ನೋಡಮ್ಮ, ಯಾಕೆ ನಿಮ್ಮ ದೇವರುಗಳಿಗೆ ಇದೆಲ್ಲ ಕೊರತೆ ಇದೆ, ಇದೆಲ್ಲ ಕೊರತೆ ಇದೆ ಅಂತ ಹೇಳೋಕ್ಕೆ ಪ್ರಾರಂಭ ಮಾಡಿದ ತಕ್ಷಣವೇ ಅವ್ರಿಗೇನಾಯಿತು? ಕೋಪ. ಅದು ಹಿಂಗೆ ನೀವು ನನ್ನ ದೇವರನ್ನು ನೋಡಿ ಇದೆಲ್ಲ ಹೇಳ್ಬೋದು? ಅವ್ರಿಗೇನು ಹೇಳಿದ್ದಾರೆ? ಸಿಂಪಲಾಗಿ ಹೇಳಿದ್ದಾರೆ, ಎಲ್ಲ ದೇವರು ಒಂದು ಅಂತ. ಎಷ್ಟೋ ಜನ ಜಗಳ ಆಡೋ ಅಂತ ಇರ್ತಾರೆ, ಅದೇನು ನಿಮ್ಮ ದೇವರು ಹಂಗಂದರೆ ನನ್ನ ದೇವ್ರಿಗೆ ಬಲ ಇಲ್ವಾ? ನನ್ನ ಜೀವನದಲ್ಲಿ ಇದೆಲ್ಲ ನಡೀತು, ಅದು ಇದು ಅಂತ ಏನಾಗ್ತಾರೆ. ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು, ಏನೇನಿಂದ ಅವ್ರು ಏನು ಮಾಡ್ತಾರೆ, ಅವರಲ್ಲಿ ಒಂದು ವೈರಾಗ್ಯ, ಅವರ ದೇವರ ಬಗ್ಗೆ ಅವರು ಯೋಚನೆ ಮಾಡಬೇಕಾದ್ರೆ ಒಂದು ವೈರಾಗ್ಯ ಇರುತ್ತೆ. ಎಷ್ಟೋ ಜನ ಕ್ರಿಸ್ತುವನ್ನು ಸ್ವೀಕರಿಸ್ಕೊಂಡಿರೋರು ಸಹ ವೈರಾಗ್ಯ ಇರಲ್ಲ. ಅವ್ರಿಗೆ ಆ ಒಂದು ದೇವರುಗಳ ಮೇಲೆ ಏನಿರುತ್ತೆ ಅವ್ರಿಗೆ ಅಷ್ಟು ವೈರಾಗ್ಯ. ಏನಂತ, ನಮ್ಮ ದೇವರುಗಳಿಗಿಂತ ನಿನ್ನ ದೇವರು ದೊಡ್ಡವರ, ಫಾರಿನ್ ದೇವರು, ಅವರೆಲ್ಲ ಒಂದು ದುಡ್ಡಿದೆ ಅಂತ ಒಂದು ಡಿಬೇಟ್ ನಿಜವಾಗ್ಲೂ ಏನಾಗುತ್ತೆ. ಸೊ ನಾನು ಈ ಒಂದು ಟಾಪಿಕ್ನ ತಗೊಳ್ಳೋದಕ್ಕೆ ಕಾರಣ ಏನಂದರೆ, ಒಂದು ಪ್ರಶ್ನೆ ಕೇಳ್ತೀನಿ. ರಕ್ಷಣೆ ಅನ್ನುವುದು ನಿಮ್ಮ ಜ್ಞಾನದಿಂದ ಆಗತ್ತಾ ಅಥವಾ ನಿಮ್ಮ ಮನಸ್ಸಿಂದ ಆಗತ್ತಾ? ರಕ್ಷಣೆ ಅಂದರೆ, ರಕ್ಷಣೆಗೆ ಅರ್ಥ ಏನಂದರೆ, ಯೇಸುವನ್ನು ನಿಮ್ಮ ಪಾಪಗಳಿಂದ ಅವ್ರು ಏನು ಮಾಡ್ತಾರೆ, ನಿಮ್ಮ ರಕ್ಷಕರಾಗಿ ಸ್ವೀಕರಿಸ್ಕೊಳ್ಳೋದು. ನಿಮ್ಮ ಪಾಪಗಳಿಂದ ಯೇಸು ಕ್ರಿಸ್ತು ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ವೀಕರಿಸ್ಕೊಳ್ಳೋದು, ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ನಾವೇನು ಹೇಳ್ತೀವಿ? ರಕ್ಷಣೆ. ಇವಾಗ ನನ್ನ ಪ್ರಶ್ನೆ, ಇವಾಗ ಇಷ್ಟೊತ್ತು ಮಾತಾಡೋದ್ವಲ್ಲ, ಅದಕ್ಕೆ ನಾನು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಏನಂದರೆ, ರಕ್ಷಣೆ ಅನ್ನುವುದು ನಿಮ್ಮ ಜ್ಞಾನದಿಂದ ಆಗತ್ತಾ, ಅಂದರೆ ನಾನು ಇದೆಲ್ಲ ಅರ್ಥ ಮಾಡಿಕೊಂಡಿರೋದು ಆಗತ್ತಾ ಅಥವಾ ನಿಮ್ಮ ಮನಸ್ಸಿಂದ ಆಗತ್ತಾ? ಅವ್ರು ಹೇಳ್ತಾ ಇದ್ದಾರೆ ಜ್ಞಾನದಿಂದ ಆಗತ್ತೆ ಅಂತ. ಓಕೆ, ಒಬ್ರು ಹೇಳಿದ್ರು ಜ್ಞಾನದಿಂದ, ಎಲ್ಲರೂ ಏನಾದರೂ ಒಂದು ಆನ್ಸರ್. ಅವ್ರು ಹೇಳ್ತಾ ಇದ್ದಾರೆ ಮನಸ್ಸಿಂದ ಆಗತ್ತೆ ಅಂತ. ಓಕೆ, ಕಂಟಿನ್ಯೂ. ದೇವ್ರ ವಾಕ್ಯದ ಪ್ರಕಾರ ಯೋಚನೆ ಮಾಡಿ. ಓಕೆ, ಕಂಟಿನ್ಯೂ ಮಾಡಿ. ಮನಸ್ಸ ಜ್ಞಾನನ? ಮನಸ್ಸು ಅಂತಾರೆ ಎಲ್ಲರೂ. ಹಾಂ, ಇವ್ರು ಹೇಳ್ತಾರೆ ಜ್ಞಾನ. ಓಕೆ, ಬೇರೆ ಎಲ್ರಿಗೂ ಏನಾದರೂ ಒಂದಿರುತ್ತಲ್ಲ, ಒಂದು ನಾನು ಯೋಚನೆ ಮಾಡಿ ಎಲ್ಲ ಆಲೋಚನೆ ಮಾಡಿ ಸ್ವೀಕರಿಸ್ಕೊಂಡೆ ಅನ್ನೋದೊಂದು, ಇಲ್ಲ ನಾನೇನು ಯೋಚನೆ ಮಾಡಿಲ್ಲ, ಮನಸ್ಸು ಹೇಳ್ತು, ಮನಸ್ಸಲ್ಲಿ ಹೇಳಿದ ತಕ್ಷಣ ನಾನು ಏನು ಮಾಡಿದೆ, ಸ್ವೀಕರಿಸ್ಕೊಂಡೆ ಅನ್ನೋದು ಇನ್ನೊಂದು. ಸೊ ಇವಾಗ ನಾನು ಕೇಳ್ತಾ ಇದ್ದೀನಿ, ಮನಸ್ಸ ಜ್ಞಾನನ? ಇಬ್ಬರು ಹೇಳಿದ್ರಿ ಜ್ಞಾನ, ಇನ್ನೂ ಇಬ್ಬರು ಹೇಳಿದ್ರು ಮನಸ್ಸು ಅಂತ. ಬೇರೆ ಎಲ್ರಿಗೂ ಒಂದು ಇರಬೇಕು. ಇಲ್ಲ ನಾನು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಮಿಡಲ್ ಅಂತ ಹೇಳೋಕ್ಕಾಗಲ್ಲ. ಒಂದು ಮನಸ್ಸು ಅನ್ಬೇಕು. ಹಾಂ ಹಾಂ ನೋಡಿ, ಅವ್ರು ಹೇಳ್ತಾರೆ ಓಕೆ, ನೀವು ಎಷ್ಟೇ ಜ್ಞಾನದಿಂದ ಯೋಚನೆ ಮಾಡಿದ್ರು ಲಾಸ್ಟಲ್ಲಿ ಡಿಸಿಷನ್ ತೊಗೊಳ್ಳೋದೇನು? ಮನಸ್ಸಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಂ, ಕಂಟಿನ್ಯೂ ಮಾಡಿ. ಬೇರೆ? ಹಾಂ 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 ಓಕೆ ಓಕೆ, ಒಂದು ನಿಮಿಷ ರೀ.
ಹಾಂ ಹೇಳಿ. ಮೊದಲು ನಿಮಗೆ ಜ್ಞಾನ ಇರಬೇಕು, ಮೈಂಡ್ ಏನಾಗಲ್ಲ, ಚೇಂಜ್ ಆಗ್ತಾ ಇರಲ್ಲ. ಓಕೆ, ಮೊದಲು ಮೈಂಡ್ ಜ್ಞಾನ ಇದ್ರೇ ನಿಮ್ಮ ಮನಸ್ಸು ಏನು ಮಾಡುತ್ತಂತೆ, ಎಕ್ಸೆಪ್ಟ್ ಮಾಡಿ. ಕಂಟಿನ್ಯೂ ಮಾಡಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ ಏನಿದೆ? ಓಕೆ, ಅಲ್ಲ ಪ್ರಶ್ನೆ, ಓಕೆ, ರಕ್ಷಣೆ ಆರಂಭ ಆಗೋದು ನೀವು ದೇವ್ರು ಭಯಪಟ್ಟಿದ್ರಿಂದ ಇರೋದಕ್ಕೆ ಕಾರಣ ಇರಲ್ಲ. ಓಕೆ ಸರಿ, ಒಪ್ಕೊಳ್ಳೋಣ. ಇವಾಗ ಅವ್ರು ಹೇಳ್ತಾರೆ ಮನಸ್ಸು ಕೇಳಬೇಕಂದ್ರೂ ಮೊದಲು ಜ್ಞಾನ ಕೇಳಿರಬೇಕು, ಆವಾಗಲೇ ಜ್ಞಾನ ಪರ್ಫೆಕ್ಟ್ ಆಗಿದ್ರೇ ಮನಸ್ಸು ಕೇಳಕ್ಕೆ ಪ್ರಾರಂಭಿಸುತ್ತೆ ಅಂತ ಹೇಳಿದ್ರು. ಓಕೆ, ಬೇರೆ ಇಬ್ಬರು ಹೇಳಿದ್ರಿ. ನಿಮ್ಮ ಆರ್ಗ್ಯುಮೆಂಟ್ಗೆ ನೀವು ಒಂದು ಏನು ಹೇಳಿದ್ರಿ, ಒಂದು ಸಪೋರ್ಟ್ ಕೊಟ್ರೆ, ಅವರ ಒಂದು ಇದಕ್ಕೆ ಅವರು ಒಂದು ಸಪೋರ್ಟ್ ಕೊಟ್ಟರು. ಓಕೆ ಸರಿ, ನಾನು ಪ್ರೀಚ್ ಮಾಡೋದ್ರಿಂದ ನಾನು 2 ಇಲ್ಲ 3ನೇ ಆಪ್ಷನ್ ಅಂತ ಹೇಳ್ತೀನಿ. ಜ್ಞಾನನೂ ಇಲ್ಲ, ಮನಸ್ಸೂ ಇಲ್ಲ, 3ನೇ ಆಪ್ಷನ್ ಏನಿರ್ಬೋದು? ಓಕೆ, ಸಿಚುವೇಶನ್ ಅಂತ ಇದ್ದೀರಾ? ಇಲ್ಲ, ಓಕೆ, ಒಂದು ಸಂದರ್ಭ ಅಂತ ಹೇಳ್ಬೋದು. ಸರಿ, ನಾವೇನು ಮಾಡೋಣ ಅಂದರೆ ದೇವರ ವಾಕ್ಯವನ್ನು ನೋಡೋಣ. ಇಷ್ಟೊತ್ತು ಮಾತಾಡೋದಲ್ಲ, ದೇವರ ವಾಕ್ಯ ನೋಡೋಣ. 1 ಕೊರಿಂಥಿ 2ನೇ ಅಧ್ಯಾಯ, 1 ಕೊರಿಂಥಿಯನ್ಸ್, ಸರಿ 1 ಕೊರಿಂಥಿ 1ನೇ ಅಧ್ಯಾಯ 18ನೇ ವಾಕ್ಯದಿಂದ ಓದೋಣ. 1 Corinthians 1st chapter verses 18. 1 ಕೊರಿಂಥಿಯನ್ಸ್ 1ನೇ ಅಧ್ಯಾಯ ವಚನ 18. ಶಿಲ್ಪೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನೋಡಿ, 1ನೇ ವಾಕ್ಯ ಏನಾಯಿತು? ಇದು ಶಿಲುಬೆಯ ಮಾತು ಅನ್ನೋದು, ಅಂದರೆ ಯೇಸು ಕ್ರಿಸ್ತುವಿನ. ಯಾಕೆ ಪೌಲು ರಕ್ಷಣೆ ಅನ್ನೋದು ಅಂತ ಆರಂಭಿಸಿಲ್ಲ? ಏನಂತ ಹೇಳ್ತಾ ಇದ್ದ ನೋಡಿ, ಶಿಲುಬೆಯ ಮಾತು ಅಂದರೆ ಕ್ರಿಸ್ತು ಶಿಲುಬೆಯಲ್ಲಿ ಸತ್ತಿದ್ದನ, ಅಥವಾ ಕ್ರಿಸ್ತು ನಿಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟಿದ್ದು ಜನರಿಗೆ ಏನಾಗತ್ತಂತೆ, ಹುಚ್ಚು ಮಾತು. ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ಎಷ್ಟೋ ಸತಿ ಕ್ರಿಸ್ತುವನ್ನು ನಾವು ಬೇರೆ ಜನರಿಗೆ ತೋರಿಸ್ಬೇಕಾದ್ರೆ ನಾವು ಕ್ರಿಸ್ತು ಈ ರೀತಿ ಹುಟ್ಟಿದ್ರು, ಅಥವಾ ಆದಾಮ್ ಏವಳ ಕಾಲಿಂದ ಎಲ್ಲ ಉಟ್ಕೊಂಡ್ಬರ್ತೀವಿ. ಆದರೆ ನಿಮ್ಮ ರಕ್ಷಣೆ ಅನ್ನೋದು ಎಲ್ಲಿ ಶುರು ಆಗಬೇಕಂದ್ರೆ ಕ್ರಿಸ್ತುವಿನ ಶಿಲುಬೆಯಿಂದ ಶುರು ಆಗಬೇಕು. ಹಲ್ಲೆಲೂಯಾ. ನೀವು ದೇವರ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದೀರಾ ಅಂದರೆ ನಮ್ಮ 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 ಏಮ್ ಏನಾಗಿರಬಾರ್ದಂದ್ರೆ, ನಾನು ಈ ಒಂದು ಡಿಬೇಟ್, ಈ ಒಂದು ಆರ್ಗ್ಯುಮೆಂಟ್ನ ನಾನು ವಿನ್ ಮಾಡಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಇಲ್ಲ ನನ್ನ ದೇವರೇ ದೊಡ್ಡವರು ಅಂತ ತೋರಿಸ್ಕೊಬೇಕು ಅನ್ನೋದು ನಮ್ಮ ಆಸೆ ಆಗಿರಬಾರ್ದು. ನೀವು ಒಬ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದೀರಾ ಅಂದರೆ ಅವ್ರ ಹತ್ರ ಹೋಗ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಅವರ ದೇವರನ್ನು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ, ನಾವು ಒಳ್ಳೆಯವರು ಅಂತ ನಾವು ತೋರಿಸ್ಕೊಬೇಕು ಬೇರೆಯವ್ರ ಹತ್ರ ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ. ಬೇರೆಯವ್ರ ಕಣ್ಣಿಗೆ ನೀವು ಒಳ್ಳೆಯವರು ಅಂತ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀವಿ. ಅಥವಾ ನೀವು ಒಂದು ವಿಷಯ ನೀವು ಬೇರೆಯವ್ರ ಹತ್ರ ಸೆಲ್ ಮಾಡಬೇಕು. ನೀವು ಯಾರ ಹತ್ರ ನೀವೊಂದು ವಿಷಯವನ್ನು ಸೇಲ್ ಮಾಡಬೇಕು. ನೀವು ಡೋರ್ ಟು ಡೋರ್ ಸೇಲ್ಸ್ಮ್ಯಾನ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಹೋಗಿ ಈ ರೀತಿ ಬೇರೆಯವ್ರ ಹತ್ರ ಒಂದು ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಅಂಗಡಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ. ಅವ್ರು ಬಂದಿದ್ದ ತಕ್ಷಣವೇ ನಿಮ್ಮ ಡ್ರೆಸ್ಸಲ್ಲಿ ಇದೇನೋ ಒಂದು ಕೊರತೆ ಇದೆಯಲ್ಲ, ಯಾಕೆ ಈ ರೀತಿ ಈ ಕಲರ್ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಯಲ್ಲಿ ಏನೋ ತೊಗೊಳ್ತಾರೆ. ನೀವು ಹೇಳೋದು ಕೇಳಿಸ್ಕೊಳ್ಳೋಕ್ಕಾದ್ರೂ ರೆಡಿ ಇರ್ತಾರ? ಇಲ್ಲ. ಒಬ್ಬರನ್ನ ನೀವು ಹೋಗಿದ ತಕ್ಷಣವೇ ನಿಮ್ಮ ದೇವರು ತಪ್ಪು ಅಂತ ನೀವು ಹೇಳಕ್ಕೆ ಪ್ರಾರಂಭಿಸಿದ್ರೆ ಕೇಳಿಸ್ಕೊಳ್ಳೋಕ್ಕೆ ಅವರಲ್ಲಿ ಏನಿರಲ್ಲ, ತಯಾರಾಗಿರಲ್ಲ. ನಮ್ಮ ಒಂದು ಏಮ್ ಅಥವಾ ನಮ್ಮ ಒಂದು ಗುರಿ ಏನಾಗಿರಬಾರ್ದು, ಅವರ ದೇವರನ್ನು ಕೆಳಗಡೆ ಪರಿಸ್ಬೇಕು ಅನ್ನೋದು ನಮ್ಮ ಗುರಿ ಅಲ್ಲ. ನಮ್ಮ ದೇವರು ಯಾರು ಅಂತ ಅವ್ರು ತಿಳಿಸ್ಬೇಕು ಅನ್ನೋದು ನಮ್ಮ ಗುರಿ. ಹಲ್ಲೆಲೂಯಾ. ನಾವು ಮಾತನಾಡುವುದು ಯಾವ ರೀತಿ ಇರಬೇಕಂದ್ರೆ, ಎಷ್ಟೋ ಸತಿ ಹೇಳ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಕೋರ್ಟಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆ ಜಡ್ಜು ನಿಮ್ಮ ಮಾತನ್ನು ಏನು ಮಾಡ್ತಾರೆ, ಕೇಳ್ತಾರೆ. ನೀವು ಕರೆಕ್ಟಾಗಿ ಹೇಳ್ತಾ ಇರ್ಬೋದು, ಆದರೆ ಯೂಸ್ ಮಾಡುವಂಥ ಪದ ಏನಾಗಿರಬೇಕು, ಕರೆಕ್ಟಾಗಿರಬೇಕು. ನೀವು ಯೂಸ್ ಮಾಡುವಂಥ ಪದದಲ್ಲಿ ಸ್ವಲ್ಪವಾದರೂ ನೀವು ಪಾಯಿಂಟ್ ಕರೆಕ್ಟಾಗಿರ್ಬೋದು, ಆದರೆ ಭಾಷೆ ಕರೆಕ್ಟಾಗಿಲ್ಲ ಅಂದರೆ ಜಡ್ಜ್ ಕೇಳ್ತಾರೆ, ನೀವು ಹೇಳೋದು ಕೇಳಲ್ಲ. ಯಾಕೆ? ಬೇರೆ ಏನೋ ಹೇಳಕ್ಕೆ ಬಂದು ಅರ್ಥ ಎಲ್ಲೋ ಹೋಗ್ಬಿಡುತ್ತೆ. ನೀವು ಇವಾಗ ಇಬ್ಬರು ಜಗಳ ಆಡ್ತಾ ಇದ್ದಾರೆ ಅಂತಲೂ ಇಟ್ಕೊಳ್ಳಿ, ನೀವು ಕರೆಕ್ಟಾಗೇ ಪಾಯಿಂಟ್ ಹೇಳ್ತಾ ಇರ್ಬೋದು, ನಿಮ್ಮ ಭಾಷೆ ತಪ್ಪಾಗಿದ್ದರೆ ಅವ್ರು ಏನು ಮಾಡಲ್ಲ, ಕೇಳಿಸ್ಕೊಳ್ಳಲ್ಲ. ಯಾಕೆ? ಇಮ್ಮಿಡಿಯೇಟಾಗಿ ಏನು ಹೇಳ್ತಾರೆ, ನನಗೆ ಇವನು ಈ ರೀತಿ ಮಾತನ್ನು ನಾನು ವಾಪಸ್ ಮಾತಾಡ್ತೀನಿ. ಇದಕ್ಕೆ ಎಕ್ಸಾಂಪಲ್ ಏನಂದರೆ, ಯಾರೋ ಒಬ್ಬರು ಒಂದು ಸೇವಕರೇ ಅವ್ರ ಕೆಲಸನೇ ಈ ರೀತಿ ರಕ್ಷಣೆಯಲ್ಲಿ ದೇವರ ವಾಕ್ಯವನ್ನು ಬೇರೆಯವರಿಗೆ ಹಂಚ್ಕೊಳ್ಬೋದು. ಈ ರೀತಿ ಹಂಚ್ಕೊಳ್ಬೇಕಾದ್ರೆ ಅವರಲ್ಲಿ ಏನಿದೆ ಅಂದರೆ, ಅವರು ಒಬ್ಬನ ಹತ್ರ ಚೆನ್ನಾಗಿ ಏನು ಮಾಡಿದ್ದಾರೆ, ಡಿಬೇಟ್ ಒಳ್ಳೆ ಒಂದು ಇದು ಮಾಡಿ ಇವರು ವಿನ್ ಮಾಡಿದ್ದಾರೆ, ಡಿಬೇಟ್ ಆರ್ಗ್ಯುಮೆಂಟ್ನ ವಿನ್ ಮಾಡಿಬಿಟ್ರು.
ವಿನ್ ಮಾಡಿದ ಮೇಲೆ ಆ ಮನುಷ್ಯ ಏನು ಮಾಡಿದಂತೆ ಎದ್ದು ಹೋಗ್ಬಿಟ್ಟ. ಅವನ ರಕ್ಷಣೆ ಏನೋ ಇದು ಮಾಡಿಲ್ಲ, ಎದ್ದು ಹೋಗ್ಬಿಟ್ಟ. ಹೋದ್ಮೇಲೆ ಇವ್ರಿಗೇನು ಗೊತ್ತಾಗ್ತಾ ಇದೆ ಅಂದರೆ ಅವನ ಹೆಂಡತಿ ಏನಾಯ್ತು, ಕ್ಯಾನ್ಸರ್ ಬಂದು ತೀರ್ಕೊಂಡಿದ್ದ ಕಾರಣದಿಂದ. ಅವನೆಲ್ಲ ಏನು ಹೇಳ್ತಾನೆ, ಪಾಯಿಂಟ್ ಏನಂದರೆ ದೇವರಿಲ್ಲ, ದೇವರಿದ್ದರೆ ಈ ರೀತಿ ಕಷ್ಟ ಇರಲ್ಲ ಅದು ಇದನ್ನು. ಅವ್ನು ಲಾಜಿಕಲ್ ಆಗು ಪಾಯಿಂಟ್ ಕೊಡ್ತಾ ಇದ್ದಾನೆ ಯಾಕೆ ದೇವರಿಲ್ಲ ಅಂತ. ಎದ್ದು ಹೋದ್ಮೇಲೆ ಈ ಒಂದು ಸೇವಕರಿಗೆ ಏನು ಗೊತ್ತಾಗ್ತಾ ಇದೆ, ಅವನ ಸ್ವಂತ ಜೀವನದಲ್ಲಿ ಈ ರೀತಿ ಆಗಿದ್ದ ಕಾರಣದಿಂದ ಅವನಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ, ದೇವರನ್ನು ಸ್ವೀಕರಿಸ್ಕೊಳ್ಳೋಕ್ಕೆ ಅವನಿಗೆ ಆಗ್ತಾಯಿಲ್ಲ. ಎಷ್ಟೋ ಸತಿ ನೀವು ಆರ್ಗ್ಯುಮೆಂಟ್, ನೀವು ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಒಂದು ವಿಶ್ವಾಸವನ್ನು, ನಿಮ್ಮ ಒಂದು ರಕ್ಷಣೆಯನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ಬೇಕಾದ್ರೆ ಅವ್ರು ಏನೆಲ್ಲ ಸಿಚುವೇಶನ್ ಅವರ ಜೀವನದಲ್ಲಿ ಹೋಗಿ ಬಂದಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇನ್ನೊಂದು ನಮ್ಮ ಸ್ವಂತ ನಮಗೆ ಪಾಯಿಂಟ್ ಏನಂದರೆ ಅವರಿಗೆ ಆ ಒಂದು ಆರ್ಗ್ಯುಮೆಂಟ್ ವಿನ್ ಮಾಡಿ ನಮಗೇನೂ ಸಿಗ್ತಾ ಇಲ್ಲ, ನಿಮ್ಗೆ ಹಣಕಾಸು ಬೇರೆ ಏನೇನೂ ಸಿಗ್ತಾ ಇಲ್ಲ. ನಮ್ಮ ಮೇನ್ ಪಾಯಿಂಟ್ ಏನಾಗಿರ್ಬೇಕಂದ್ರೆ, ನಾನು ಈ ಒಂದು ಮಾತನ್ನ ಹೇಳಿದ್ರೆ ಆ ಒಂದು ಆತ್ಮ ರಕ್ಷಣೆ ಹೊಂದ್ಕೊಳ್ಳುತ್ತಾ ಇಲ್ವಾ? ಹಲ್ಲೆಲೂಯಾ. ಆ ಒಂದು ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವೇನು ಮಾಡ್ತೀವಿ, ಈ ಆರ್ಗ್ಯುಮೆಂಟ್ ವಿನ್ ಮಾಡಬೇಕನ್ನೋದು ಮಾತ್ರ ನನ್ನೆಲ್ಲ. ನೀವು ಎಷ್ಟೋ ಸತಿ ನೀವು ಹೇಳಿದ್ರಲ್ಲ, ಒಬ್ರು ಏನು ಹೇಳಿದ್ರಿ ಜ್ಞಾನದಿಂದ ಅಂದ್ರಿ, ಇನ್ನೊಬ್ರು ಏನು ಹೇಳಿದ್ರಿ ಮನಸ್ಸಿಂದ ಅಂತ. ಎಷ್ಟೋ ಜನರಿಗೆ ಫಸ್ಟ್ ಬರದೆ, ಫಾರ್ ಎಕ್ಸಾಂಪಲ್ ಜನರಲಾಗಿ ಹೇಳ್ತಾ ಇದ್ದೀನಿ, ನಾನು ಎಲ್ಲರೂ ಆ ರೀತಿ ಇರಬೇಕು ಅಂತ ಹೇಳ್ತಾ ಇಲ್ಲ. ಸುಲಭವಾಗಿ ಗಂಡಸತ್ರ ಒಂದು ಗಂಡಸತ್ರ ಹೋಗ್ಬಿಟ್ಟು ನೀವು ಇಮೋಷ್ನಲ್ ಆಗಿ ದೇವ್ರು ಇದು ಮಾಡಿದ್ರು ಇದೆಲ್ಲ ಹೇಳಿದ್ರೆ ಆ ಗಂಡಸ ಅದನ್ನು ಒಪ್ಕೊಳ್ಳಲ್ಲ. ಮೇಲ್ ಸೈಕಾಲಜಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಅಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಗಂಡಸ ಹತ್ರ ಹೋಗಿ ಇದೆಲ್ಲ ನೀವು ಹೇಳ್ತಾ ಇದ್ರೆ ಅವರಿಂದ ಏನು ಮಾಡಲ್ಲ, ಅದೆಲ್ಲ ಅವರು ಒಪ್ಕೊಳ್ಳಲ್ಲ. ಏನಂತ ಹೇಳ್ತಾರೆ, ಇಲ್ಲ ಇದು ತಪ್ಪಿಲ್ಲ, ಯಾಕಂದರೆ ಹೆಚ್ಚು ಒಂಥರ ವೈರಾಗೋಗಿದೆ. ಇದೇ ಒಂದು ಲೇಡಿ ಹತ್ರ ಹೋಗಿ ನೀವು ಇಲ್ಲ ಇದೆಲ್ಲ ಲಾಜಿಕಲ್ ಆಗಿದೆ, ಇದೆಲ್ಲ ಇದು ಅಂತ ಹೇಳ್ತಾ ಇದ್ರೆ ಅವರು ಏನು ಮಾಡಲ್ಲ, ಯಾಕಂದರೆ ಅವರು ತುಂಬ ಇಷ್ಟು ಜನರಲ್ ಆಗಿ, ಎಲ್ಲರೂ ಅಲ್ಲ ಜನರಲ್ ಆಗಿ ಹೇಳ್ತಾರೆ, ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡಲ್ಲ, ಮನಸ್ಸಿಂದ ಯೋಚನೆ ಮಾಡ್ತಾರೆ. ಯಾವಾಗಲೂ ಜನರಲ್ ಆಗಿ ಲೇಡೀಸ್ ಏನು ಮಾಡ್ತಾರೆ, ಮನಸ್ಸಿಂದ ಯೋಚನೆ ಮಾಡ್ತಾರೆ. ಮನಸ್ಸಿಂದ ಯೋಚನೆ ಮಾಡ್ತಾ ಇದ್ರೆ ಅನ್ನುವಂಥ ಕಾರಣದಿಂದ ಜ್ಞಾನದಲ್ಲಿ ನಾನು ಕಲಿಸಲ್ಲ ಅಂತ ಅರ್ಥ ಅಲ್ಲ, ಅಥವಾ ಬೇರೆ ಯಾರೂ ಕಲಿಸದೇ ಇರಬೇಕು ಅನ್ನೋದು ಅರ್ಥ ಅಲ್ಲ. ಜನರಲ್ ಆಗಿ ಲೇಡೀಸ್ ಅಥವಾ ಒಂದು ಹೆಂಗಸರು ಏನು ಮಾಡ್ತಾರೆ, ಮನಸ್ಸಿನಿಂದ ಏನು ಮಾಡ್ತಾರೆ, ಡಿಸಿಷನ್ಸ್ ತೊಗೊಳ್ತಾರೆ. ಗಂಡಸರು ಡಿಸಿಷನ್ ತೊಗೊಳ್ಬೇಕಾದ್ರೆ ಜ್ಞಾನದಿಂದ ತೊಗೊಳ್ತಾರೆ, ಅಂದರೆ ಬುದ್ಧಿಯಿಂದ ತೊಗೊಳ್ತಾರೆ. ಲಾಜಿಕಲ್ ಆಗಿ ಯೋಚನೆ ಮಾಡಿ ಒಳ್ಳೇದೇನು ಕೆಟ್ಟದೇನೋ ನೋಡಿ ತೊಗೊಳ್ತಾರೆ. ಎಷ್ಟೋ ಮನೆಗಳಲ್ಲಿ ಪ್ರಾಬ್ಲಮ್ಸ್ ಬರೋದಕ್ಕೆ ಕಾರಣ ಇದೆ, ಒಬ್ಬರು ಮನಸ್ಸಿಂದ ಹೇಳ್ತಾ ಇರ್ತಾರೆ, ಇನ್ನೊಬ್ಬರು ಜ್ಞಾನ. ಆದರೆ ಅದಕ್ಕೆ ಅಂತ ಗಂಡಸರಿಗೆ ಮನಸ್ಸಿಲ್ಲ ಅಂತ ಅರ್ಥ ಅಲ್ಲ, ಹೆಂಗಸರಿಗೂ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ, ಎರಡೂ ಕಡೆನೂ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಓಕೆ, ಸೊ ಇದು ಜನರಲ್ ಇನ್ಫಾರ್ಮೇಷನ್ ಸೈಕಾಲಜಿ ಪ್ರಕಾರ. ಆದರೆ ನಾವು ಇದನ್ನು ಮೀರಿ ನಾವು ನೋಡಬೇಕಾದ್ರೆ ಕ್ರಿಸ್ತುವಿನ ಒಂದು ಶಿಲುಬೆಯಿಂದ ನಾವು ಎಷ್ಟೋ ಜನ ನಮ್ಮ ರಕ್ಷಣೆಯ ಮಾತನ್ನು ಸ್ಟಾರ್ಟ್ ಮಾಡಲ್ಲ. ಯಾಕಂದರೆ ನಿಮ್ಮ ಹತ್ರ ಬಂದು ಕ್ರಿಸ್ತುವನ್ನು ಹಂಚ್ಕೊಳ್ಬೇಕಾದ್ರೆ ಎಷ್ಟೋ ಜನ ಏನು ಮಾಡಿರ್ತಾರೆ, ತಪ್ಪಾದ ರೀತಿಯಲ್ಲಿ ಹಂಚ್ಕೊಂಡಿದ್ದಿರ್ಬೋದು. ನೀವು ಕ್ರಿಸ್ತುವನ್ನು ಸ್ವೀಕರಿಸ್ಕೊಂಡ್ರಿ, ಆದರೆ ಎಷ್ಟೋ ಜನ ನೋಡಿ, ನಮ್ಮ ಚಿಕ್ಕಪ್ಪನ ಎಷ್ಟು ವರ್ಷ ಮಾಡಿದ್ರು, 10 ವರ್ಷನೋ 18 ವರ್ಷ ಮಾಡಿದ್ರು ಕ್ರಿಸ್ತುವನ್ನು ಸ್ವೀಕರಿಸ್ಕೊಳ್ಳೋಕ್ಕೆ. ಯಾಕೆ? ಅವರಿಂದ ಏನು, ಇವಾಗ ಅವ್ರ ಹತ್ರ ಹೋಗಿ ಏನು ಹೇಳ್ತಾ ಇದ್ರು, ಇದು ಪಾಯಿಂಟು ಇದಿದೆ ನೋಡಿ. ಅವ್ರ ಹತ್ರ ಹೋಗಿ ಹೇಳಿದ್ದೆಲ್ಲ ಏನಂತೆ, ನೋಡಿ ಕ್ರಿಸ್ತು ನಿಜವಾಗ್ಲೂ ಒಳ್ಳೆಯವರು, ಕ್ರಿಸ್ತು ಇದೆಲ್ಲ ನನಗೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದರಿಂದ ಏನು ಮಾಡೋಕ್ಕಾಗಿಲ್ಲ, ಅದನ್ನು ಸ್ವೀಕರಿಸ್ಕೊಳ್ಳೋಕ್ಕೆ ಆಗಿಲ್ಲ. ಅದೇ ಯಾವತ್ತೋ ಒಂದು ದಿವಸ ಜ್ಞಾನದಿಂದ ಅವ್ರು ಹುಡುಕಿ ಹೋಗ್ಬೇಕಾದ್ರೆ, ಅವ್ರ ಬುದ್ಧಿಯಿಂದ ಹುಡುಕಿ ಹೋಗ್ಬೇಕಾದ್ರೆ ಏನು ಮಾಡಿದ್ರು, ಎಲ್ಲೋ ಒಂದು ಕಡೆ ಏನೋ ಒಂದು ಟಚ್ ಆಗಿ ಏನು ಮಾಡಿದ್ರು, ಸ್ವೀಕರಿಸ್ಕೊಂಡ್ರು. ಇದು ರಕ್ಷಣೆ ಅನ್ನೋದು ಒಬ್ಬೊಬ್ಬರಿಗೂ ಬೇರೆ ರೀತಿಯಲ್ಲಿ ಇರುತ್ತೆ. ನನಗೆ ಜ್ಞಾನದಿಂದ ಆಯಿತು, ನಿಮ್ಮಲ್ಲಿ ಎಷ್ಟೋ ಜನರಿಗೆ ಮನಸ್ಸಿಂದ ಆಗಿರುತ್ತೆ. ಎರಡೂ ತಪ್ಪಲ್ಲ. ಆದರೆ ಆ ಎರಡು ರೀತಿಗೂ ಆ ಒಂದು ಕನ್ಕ್ಲೂಷನ್, ಅಂದರೆ ಅದಕ್ಕೆ ಏನು ಹೇಳ್ತೀರಾ, ಆ ಒಂದು ಪಾಯಿಂಟಿಗೆ ಬಂದು ರಕ್ಷಣೆ ನಾವು ಏನು ಮಾಡ್ತೀವಿ, ಸ್ವೀಕರಿಸ್ಕೊಳ್ತೀವಲ್ಲ, ಆ ಪಾಯಿಂಟ್ವರೆಗೂ ಕರ್ಕೊಂಬರೋದು ನಿಮ್ಮ ಜ್ಞಾನನೂ ಅಲ್ಲ, ನಿಮ್ಮ ಮನಸ್ಸು ಅಲ್ಲ. ಹಲ್ಲೆಲೂಯಾ. ಡಿಸಿಷನ್ ನೀವು ತೊಗೊಂಬಿಡ್ಬೋದು ಮನಸ್ಸಿಂದನೋ ಜ್ಞಾನದಿಂದನೋ, ಆದರೆ ನಿಮ್ಮನ್ನು ಆ ಒಂದು ಪೊಸಿಷನ್ ಕರ್ಕೊಂಬಂದಿದ್ದು ನಿಮಗೆ ಬಾಕಿ ಹೇಳ್ತಾ ಇದ್ದಾರಲ್ಲ ಅವರಲ್ಲ, ಅಥವಾ ನೀವು ಯೋಚನೆ ಮಾಡಿ ನೀವು ಆಲೋಚನೆ ಮಾಡಿದ್ರಿಂದ ನಿಮ್ಮ ಬಲ ಅಲ್ಲ, ಅವರ ಬಲನೂ ಅಲ್ಲ. ಯಾರ ಬಲ? ದೇವರ ಬಲ, ಪವಿತ್ರಾತ್ಮರ ಬಲ. ಹಲ್ಲೆಲೂಯಾ. ಯಾಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ಕಂಟಿನ್ಯೂ ಮಾಡಿ ಹೋದೆ 19ನೇ ವಾಕ್ಯದಿಂದ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಗಳ ವಿವೇಕವನ್ನು ನಿರಾಕರಿಸುವೆನು
ಎಂಬುದಾಗಿ ಶಾಸ್ತ್ರೋಕ್ತಿಯುಂಟಲ್ಲ. ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕದ ಜ್ಞಾನವನ್ನು ಉಚಿತವಾಗಿ ಮಾಡಿದ್ದಾರಲ್ಲವೇ? ನೋಡಿ, ಪೌಲ್ ಏನಂತ ಬರೀತಾ ಇದ್ದಾರೆ, ಈ ಲೋಕದ ಜ್ಞಾನವನ್ನು ದೇವರು ಏನು ಮಾಡಿದ್ರಂತೆ? ಉಚಿತನ. ಕಂಟಿನ್ಯೂ ಮಾಡಿ. ಲೋಕ ಜ್ಞಾನವು ಎಣಿಸಿಕೊಳ್ಳುವ ಮಾರ್ಗದಿಂದ ದೇವರನ್ನು ತಿಳಿದುಕೊಳ್ಳದೆ ಹೋದದು ದೇವರ ಜ್ಞಾನವು ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಮ್ಮವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಯೆಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವರಾದ ಕ್ರಿಸ್ತರನ್ನು ಪ್ರಚುರಪಡಿಸುತ್ತೇವೆ. ಆಮೇನ್. ನೋಡಿ, ಯೂದರ್ ಏನು ಬೇಕು ಅಂತ ಕೇಳ್ತಾರಂತೆ? ಸೂಚಕ ಕಾರ್ಯಗಳು, ಮಿರಾಕಲ್ಸ್. ಅವ್ರಿಗೇನು ಬೇಕು? ಮಿರಾಕಲ್ಸ್. ದೊಡ್ಡ ದೊಡ್ಡ ಆಶ್ಚರ್ಯವಾಗಿ ನಡೀಬೇಕಾಗಿರುವಂಥ ವಿಷಯಗಳು ಯಾರಿಗೆ ಬೇಕು? ಯೂದರಿಗೆ ಬೇಕು. ಗ್ರೇಕರಿಗೆ ಏನು ಬೇಕಂತೆ? ಜ್ಞಾನ. ದೇವರ ಜ್ಞಾನ ಅಲ್ಲ, ಅವ್ರಿಗೆ ಜ್ಞಾನದಿಂದ ಹೋಗಿ ಮಾತಾಡಿದ್ರೇ ಅವ್ರಿಗೆ ಅರ್ಥ ಆಗುತ್ತೆ. ಗ್ರೇಕರ್ ಅನ್ನೋದು ಬೇರೆ ಯಾರು ಅಲ್ಲ. ಗ್ರೇಕರ್ ಅಂದರೆ ಜೆಂಟೈಲ್ಸ್, ಅನ್ಯ ಜನರು. ಯೂದರನ್ನು ಬಿಟ್ಟು ಬೇರೆ ಎಲ್ಲರನ್ನು ದೇವರ ವಾಕ್ಯದಲ್ಲಿ ಅನ್ಯ ಜನರು ಅಂತ ನಾವು ನೋಡ್ತೀವಿ. ಹಲ್ಲೆಲೂಯ. ಸೊ ಯೂದರಿಗೆ ಬೇಕಾಗಿದ್ದು ಮಿರಾಕಲ್ಸ್, ಅತಿಶಯ. ಗ್ರೇಕರಿಗೆ ಬೇಕಾಗಿದ್ದು ಜ್ಞಾನ. ಆದರೆ ಪೌಲ್ ಏನು ಅಂತ ಹೇಳ್ತಾರೆ? ಆದರೆ ನಾವು ಕ್ರಿಸ್ತುವಿನ ಶಿಲುಬೆಯ ಕುರಿತಾಗಿ ಏನು ಮಾಡಿದ್ವು ಅಂತೆ? ಕಂಟಿನ್ಯೂ ಮಾಡಿ. 23ನೇ ವಾಕ್ಯ ಓದಿ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವರಾದ ಕ್ರಿಸ್ತರನ್ನು ಪ್ರಚಾರಪಡಿಸುತ್ತೇವೆ. ಇಂಥ ಕ್ರಿಸ್ತರ ಸಂಗತಿಯು ಯೆಹೂದ್ಯರಿಗೆ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ಹಲ್ಲೆಲೂಯಾ. ಇಬ್ರಿಗೆ ಏನಾಯ್ತು? ಯೂದನಿಗೆ, ನೀವು ಒಂದು ಯೂದನ ಹತ್ರ ಹೋಗಿ, ಇಸ್ರೇಲ್ ಜನರ ಹತ್ರ ಹೋಗಿ ನೀವು ಈ ರೀತಿ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ? ಅವ್ರಿಗೆ ಕೋಪ ಬರುತ್ತಂತೆ, ಅಫೆನ್ಸಿವ್. ಇವಾಗ ಎಷ್ಟೋ ಜನ ನಾವೇನು ಮಾಡ್ತೀವಿ ಅದನ್ನೇ ಮಾಡ್ತೀವಿ. ಎಷ್ಟೋ ಜನ ಏನಂತ, ಇಲ್ಲ ನಿಮ್ಮ ದೇವರು ಏನಾಗಿದ್ದಾರೆ? ಕಲ್ಲು ಮಣ್ಣು. ನಿಮ್ಮ ದೇವರು ಅದು ಅಂತ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ? ಅವ್ರ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಅವ್ರು ಏನಾಗ್ತಾರೆ? ನಾವು ಡಿಫೆನ್ಸ್, ನಾವು ಏನು ಮಾಡಬೇಕು? ನಾವು ನಮ್ಮ ದೇವ್ರನ್ನ ಕಾಪಾಡಬೇಕು. ಯೂದರಿಗೆ ಆ ರೀತಿ, ಅನ್ಯ ಜನರಿಗೆ ಏನಂತೆ? ಅವರಿಗೆ ಹುಚ್ಚು ಮಾತು. ಇದೆಲ್ಲ ಹುಚ್ಚು ಮಾತು. ಏನಕ್ಕೆ ಇಷ್ಟು ಕಷ್ಟಪಟ್ಟು ನೀನು ಇದೆಲ್ಲ ಮಾಡ್ತೀಯ? ಯಾಕೆ ನೀನು ಈ ಒಂದು ಯಾಕೆ ನೀವು ಡೈಲಿ ಬೈಬಲ್ ಓದ್ತೀರಾ? ಯಾಕೆ ನೀವು ಡೈಲಿ ಇದು ಮಾಡ್ತೀರಾ? ದೇವ್ರು ಅನ್ನೋರೆಲ್ಲ ಒಬ್ಬರು ಇಲ್ಲ ಅಂತಾರೆ, ಒಬ್ರು ಇದ್ರೂ ಎಲ್ಲ ದೇವರು ಒಂದೇ ತಾನೆ. ಈ ದೇವರಿದ್ರೇನು, ಆ ದೇವರಿದ್ರೇನು. ಅದಕ್ಕೆ ಬೇಸಿಕ್ ಅರ್ಥ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೋರ್ಟಲ್ಲಿ ಹೋಗ್ಬಿಟ್ಟು ಇಬ್ಬರು ಜಗಳ ಆಡ್ತಾ ಇದ್ದೀರಾ ಅಂದರೆ, ಇಬ್ಬರು ಇಲ್ಲ ನೀನು ನಿನ್ನ ಕಡೆಯಿಂದ ನೀನು ಸತ್ಯ, ಅವ್ರ ಕಡೆಯಿಂದ ಅವರು ಸತ್ಯ ಅಂತೇಳಿ ಜಡ್ಜ್ ಎದ್ದು ಹೋಗ್ಬಿಟ್ರೆ ನಾವು ಸಂತೋಷವಾಗಿರ್ತೀವ? ಏನು ಬೇಕು? ಒಂದು ನಾನು ತಪ್ಪು ಅಂತೇಳು ಅಥವಾ ಅವನು ತಪ್ಪು ಅಂತೇಳು. ಎಲ್ಲ ದೇವರುಗಳು, ಎಲ್ಲ ಮತಗಳು ಒಂದೇ ವಿಷಯವನ್ನು ಹೇಳ್ತಾ ಇಲ್ಲ. ಆಲ್ಮೋಸ್ಟ್ ಸೇಮ್ ಇರ್ಬೋದು, ಆದರೆ ಒಂದೇ ವಿಷಯ ಅಲ್ಲ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಮತದಲ್ಲೂ ನೀವು ಕೆಟ್ಟು ನಾಶವಾಗಿ ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅಥವಾ ನೀವು ಏನೋ ನಿಮ್ಗೇನೋ ಆಗಬಾರ್ದು, ನೀನು ಇದಾಗ್ಬಿಡ್ಬೇಕು ಅದಾಗಬೇಕು ಅಂತ ಯಾರೂ ಹೇಳಲ್ಲ. ಡೈರೆಕ್ಟಾಗಿ ಯಾರು ನಿಮ್ಮ ಮುಖದ ಮೇಲೆ ಹೊಡೆದಂಗೆ ಏನು ಮಾಡಲ್ಲ, ನೀನು ಕೆಟ್ಟದ್ದು, ನೀನು ನಾಶವಾಗಿ ಹೋಗ್ತೀಯ. ಎಕ್ಸಾಂಪಲ್ ಹೇಳಿ, ನೀವೇ ಒಂದು ಮತ ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀವು ನನ್ನ ಮತದಲ್ಲಿ ನೀನು ಏನು ಮಾಡಿದೆ, ನಂಬಿಕೆ ಇಟ್ಟರೆ ನೀನು ನಾಶವಾಗಿ ಹೋಗ್ತೀಯ ಅಂದರೆ ಬರ್ತಾರೆ ಯಾರಾದ್ರು ನಿಮ್ಮ ಹತ್ರ? ಬರಲ್ಲ. ಸೊ ಎಲ್ಲ ಮತಗಳು ಏನು ಮಾಡ್ತಾ ಇದ್ದಾವೆ, ಅವರ ಕಡೆಯಿಂದ ಅವ್ರು ಏನು ಮಾಡ್ತಾರೆ, ನಿಮಗೆ ಒಳ್ಳೇದು ಯಾವ ರೀತಿ ಆಗಬೇಕು ಅಂತಲೇ ಯೋಚನೆ ಮಾಡ್ತಾರೆ. ಸೊ ನಾವು ದೇವರನ್ನು ಸ್ವೀಕರಿಸ್ಕೊಳ್ಳುವುದು ಅಥವಾ ಈ ಒಂದು ಕ್ರಿಸ್ತುವನ್ನು ಸ್ವೀಕರಿಸ್ಕೊಳ್ತಾ ಇರುವುದು ಈ ಒಂದು ಮತದಕ್ಕೋಸ್ಕರ ಅಲ್ಲ. ಅಂದರೆ ಈ ಕರೆಕ್ಟಾಗಿ ಇದು ಇದೆ ಅಥವಾ ನನಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಕಾರಣ ಅಲ್ಲ. ಸೊ ನಾವು ಹೇಳಿದ ತಕ್ಷಣ ಎಲ್ಲ ದೇವರುಗಳು ಒಂದಾಗಿದ್ರೆ, ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ, ಎಲ್ಲ ದೇವರು ಒಂದಾಗಿದ್ರೆ ಯಾಕೆ ಎಲ್ಲ ಮತಗಳು ಒಂದೇ ವಿಷಯವನ್ನು ಹೇಳ್ತಾ ಇಲ್ಲ? ಹಲ್ಲೆಲೂಯಾ. ದೇವರ ವಾಕ್ಯ ಬೈಬಲ್ ಏನು ಹೇಳ್ತಾ ಇದೆ? ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಸೇರಿಸಿದ್ರೆ ಮನುಷ್ಯರನ್ನವರು ಪಾಪಿಗಳು, ಪಾಪದಿಂದ ಎಲ್ಲರೂ ಸತ್ತೋಗಿದ್ದ ಕಾರಣದಿಂದ ಯೇಸು ಕ್ರಿಸ್ತು ಏನು ಮಾಡ್ತಾರೆ? ನಿಮ್ಮೆಲ್ರಿಗೂ ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟು ರಕ್ಷಣೆ ಹೊಂದ್ಕೊಂಡು. ಇದೇ ಇಸ್ಲಾಂ ಏನು ಹೇಳ್ತಾ ಇದೆ? ನೀವೆಲ್ಲರೂ ಸತ್ತೋಗಿದ್ದೀರಾ ಅಂತ ಎಕ್ಸಾಂಪಲ್ಗೆ ಹೇಳಿ, ನೀವೆಲ್ಲರೂ ಏನೋ ಪಾಪಿಗಳೇ, ನೀನು ಒಳ್ಳೆ ಕಾರ್ಯ ಮಾಡಿ ನೀನೇನು ಮಾಡು, ಒಳ್ಳೆ ಕಾರ್ಯಗಳೆಲ್ಲವನ್ನು ಮಾಡಿ ನೀನು ಒಂದು ವೇಳೆ ಜನ್ನತ್ ಹೇಳ್ತಾರಲ್ಲ, ಏನು ಸ್ವರ್ಗಕ್ಕೆ ಹೋಗಿ ನೀನು ಸೇರ್ಬೋದು. ಒಳ್ಳೆ ಕಾರ್ಯಗಳು, ಅವ್ರಿಗೇನು ಕ್ರಿಯೆಗಳು, ಮೇನ್ ಒಳ್ಳೆ ಕಾರ್ಯ.
ಇದನ್ನೇ ನೀವು ನೆಕ್ಸ್ಟು ಏನು ಹೇಳ್ತೀರಾ, ಹಿಂದುತ್ವ ನಾವು ನೋಡೋಕ್ಕೆ ಹೋದರೆ ಏನು ಹೇಳ್ತಾನೆ, ಈ ರೀತಿ ಎಲ್ಲ ಒಳ್ಳೇದು ಮಾಡ್ಕೊಂಬಂದರೆ ನಿನ್ನ ಕರ್ಮ ಅನ್ನೋದು ಒಂದು ಲೆವೆಲ್ ದಾಟದ ಮೇಲೆ ಏನಾಗ್ತೀಯ, ತಿರುಗಿ ಹುಟ್ಟು ಬರ್ತೀಯ. ಹುಟ್ಟು ಬಂದಮೇಲೆ 7ನೇ ಸತಿನೇ 8, 9 ಎಷ್ಟೋ ಜೀವ ಇದೆಯಲ್ಲ, ಅದೆಲ್ಲ ದಾಟದ ಮೇಲೆ ಏನಾಗುತ್ತೆ ಅಂತೆ, ಸ್ವರ್ಗವನ್ನು ಹೋಗಿ ನೀನು ದೇವರ ರೀತಿಯಲ್ಲಿ ನಿನ್ನ ಆತ್ಮ ಚೇಂಜ್ ಆಗಿಬಿಡುತ್ತೆ, ನೀನು ದೇವರ ಆಗ್ಬಿಡ್ತೀಯ ಅಂತ ಅವ್ರು ಆ ರೀತಿ ನಂಬ್ತಾರೆ. ನಾನು ಯಾವುದನ್ನು ಪರಿಹಾಸ ಮಾಡ್ತಾಯಿಲ್ಲ. ಅವರಿಗೆ ಅವರ ದೇವರುಗಳು ಅಥವಾ ಅವರು ಏನು ಹೇಳ್ತೀರಾ, ಒಂದು ಪುಸ್ತಕ ಏನು ಹೇಳ್ತಾ ಇದೆಯೋ ಅದನ್ನು ಅವರು ನಂಬ್ತಾ ಇದ್ದಾರೆ. ಅವ್ರಿಗೆ ಹುಟ್ಟಿದಾಗಿಂದಾನೋ ಅಥವಾ ಅವ್ರು ಯಾವುದೋ ಒಂದು ಕಾರಣದಿಂದ ಅದನ್ನು ಸ್ವೀಕರಿಸ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಎಷ್ಟೋ ಜನ ಹುಟ್ಟುವಾಗಲೇ ಆ ಒಂದು ಏನು ಹೇಳ್ತಾರೆ, ಆ ಒಂದು ಮತದಲ್ಲೇ ಹುಟ್ಟಿರ್ತಾರೆ. ನಾವು ಇಂಥವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದೀವಿ ಅಂದರೆ ಅವರು ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ರಿಸ್ತನ ಎಕ್ಸ್ಟ್ರಾ ಆ್ಯಡ್ ಆಗೋದ್ರಿಂದ ದೇವ್ರಿಗೆ ಏನೂ ಸಿಗ್ತಾ ಇಲ್ಲ. ಅಂದರೆ ಇನ್ನೊಂದು ಕ್ರಿಸ್ಟಿಯಾನಿಟಿಯಲ್ಲಿ ನಂಬರ್ ಹೆಚ್ಚಾಗಬೇಕು ಅನ್ನೋದು ನಮ್ಮ ಆಸೆ ಅಲ್ಲ, ಅಥವಾ ನಮ್ಮ ಸಭೆಯಲ್ಲಿ 100 ಜನ ಬರಬೇಕು ಅನ್ನೋದು ನಮ್ಮ ಆಸೆ ಅಲ್ಲ, ಅಥವಾ 50 ಜನ ಬರಬೇಕು ಅನ್ನೋದು ಆಸೆ ನಮಗೆ ಅಲ್ಲ. ನಮಗೇನು ಇವಾಗ ನಿಮಗೆ ಒಳ್ಳೆಯದು ಅಂತ ಒಂದು ದಾರಿ ಗೊತ್ತಿದೆ ನಿಮಗೆ, ಅಥವಾ ಇದೇ ನಿಜವಾದ ದಾರಿ ಅಂತ ನಿಮಗೆ ಗೊತ್ತಿದೆ, ನೀವೇನು ಮಾಡ್ತೀವಿ? ಸಿಂಪಲ್ ಎಕ್ಸಾಂಪಲ್, 3 ಜನ ಪ್ಲೇನಿಂದ ಜಂಪ್ ಮಾಡ್ತಾಯಿದ್ರೆ ಅಂತ ಇಟ್ಕೊಳ್ಳಿ. 3 ಜನ ಏನು ಮಾಡ್ತೀರಾ, ಪ್ಯಾರಾಶೂಟ್ ಇಟ್ಕೊಂಡು ಪ್ಲೇನಿಂದ ಜಂಪ್ ಮಾಡ್ತಾಯಿದ್ದಾರೆ. ಇವಾಗ ಅದನ್ನು ಬಿಟ್ಬಿಡಿ, ಇನ್ನೂ ಸಿಂಪಲಾಗಿ ಯೋಚನೆ ಮಾಡೋಣ. 3 ಟ್ರೈನ್ ಇದೆ, 3 ಜನ 3 ಟ್ರೈನ್ನ ಹತ್ತಾ ಇದ್ದೀರ. ಒಂದು ಟ್ರೈನ್ ಮಾತ್ರ ಕರೆಕ್ಟಾಗಿ ಡೆಸ್ಟಿನೇಷನ್ ಹೋಗಿ, ಅಂದರೆ ಎಲ್ಲಿ ಹೋಗಿ ಸೇರಬೇಕೋ ಅಲ್ಲಿ ಹೋಗಿ ಸೇರತ್ತೆ. 2 ಟ್ರೈನ್ ದಾರಿಯಲ್ಲೇ ಏನಾಗ್ಬಿಡತ್ತೆ, ಬಿದ್ದೋಗುತ್ತೆ, ರೈಲ್ನ ಬಿದ್ದು ಏನೋ ಒಂದು ಆಕ್ಸಿಡೆಂಟ್ ಏನೋ ಆಗಿ ಸೆತ್ತೋಗುತ್ತೆ ಅಂತ ಇಟ್ಕೊಳ್ಳಿ. ಗೊತ್ತಿದ್ದು ನಿಮಗೆ ಪ್ರೀತಿ ಇರುವಂಥವ್ರನ್ನ ನೀವು ಆ ಒಂದು ಟ್ರೈನಲ್ಲಿ ಕಳಿಸ್ತೀರಾ? ಇಲ್ಲ. ನಾವು ದೇವರ ವಾಕ್ಯವನ್ನು ಅನ್ಯ ಜನರ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಅಥವಾ ಬೇರೆಯವ್ರ ಜೊತೆ ನಾವು ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ಕಾರಣ ಅವ್ರ ಆತ್ಮ ನಷ್ಟವಾಗಿ ಹೋಗ್ಬಾರ್ದು ಅನ್ನೋದು ಮಾತ್ರ. ಹಲ್ಲೆಲೂಯಾ. ನಮಗೆ ಮತ ಮಾರ್ಪಡಬೇಕು ಅನ್ನೋದು ನಮ್ಮ ಆಸೆ ಅಲ್ಲ. ಮತದಲ್ಲಿ ಇಟ್ಕೊಂಡು ನಾವೇನೋ ಮಾಡೋಕ್ಕೆ ಆಗಲ್ಲ, ವ್ಯರ್ಥ ಅಂತ ದೇವರ ವಾಕ್ಯದಲ್ಲಿದೆ. ಮತ ಅನ್ನೋದು ವ್ಯರ್ಥ. ಸೊ ನಮ್ಮ ಪಾಯಿಂಟ್ ಏನು, ನಾನು ಈ ಡಿಬೇಟ್ನ ವಿನ್ ಮಾಡಿ ನನ್ನ ದೇವರು ದೊಡ್ಡವರು ಅಂತ ತೋರಿಸ್ಕೊಳ್ಳೋದು ನನ್ನ ಪಾಯಿಂಟ್ ಅಲ್ಲ. ದೇವರನ್ನು ಡಿಫೆಂಡ್ ಮಾಡುವಷ್ಟು ಅಥವಾ ನಮ್ಮ ದೇವರನ್ನು ಕಾಪಾಡುವಷ್ಟು ನಾವೇನು ದೊಡ್ಡ ಮನುಷ್ಯರು ಅಲ್ಲ. ದೇವ್ರಿಗೆ ಅವ್ರ ಹೆಸರನ್ನು ಅವ್ರು ಕಾಪಾಡ್ಕೊಳ್ಳೋಕೆ ಅವ್ರಿಗೆ ಗೊತ್ತು. ಸೊ ನಮ್ಮ ಕರ್ತವ್ಯ ಅಲ್ಲ ಬೇರೆಯವ್ರ ಹತ್ರ ಹೋಗಿ ನನ್ನ ದೇವರನ್ನು ನಾನು ಬೇರೆಯವ್ರು ನಿಮ್ಮ ದೇವರನ್ನು ಪರಿಹಾಸ ಮಾಡ್ತಾರಾ? ಮಾಡಲಿ, ನಿಮ್ಗೇನು ಹೋಗ್ತೀನಿ, ನಿಮಗೆ ನಂಬಿಕೆ ಇದೆ ತಾನೆ ಆ ದೇವ್ರ ಮೇಲೆ. ನಮ್ಮ ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ. ಹಲ್ಲೆಲೂಯಾ. ನಾನು ಹೇಳ್ತಾ ಇರೋದಕ್ಕೆ ಕಾರಣ ಏನಂದರೆ, ಎಲ್ಲ ದೇವರುಗಳು ನಿಮ್ಮನ್ನು ರಕ್ಷಣೆಯ ದಾರಿಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವ ದೇವರಿಂದಾನೂ ನಿಮ್ಮ ತಪ್ಪುಗಳಿಗೆ ಪರಿಹಾರ ಕೊಡುವುದಕ್ಕೆ ಎಲ್ಲರೂ ಟೆಂಪರರಿಯಾಗಿ ಮಾತ್ರ ಕೊಡ್ತಾರೆ. ಎಕ್ಸಾಂಪಲ್ ಇಟ್ಕೊಳ್ಳಿ, ನೀವು ಬೇರೆ ಒಂದು ಮತವನ್ನು ಫಾಲೋ ಮಾಡ್ತಾರೆ, ಆ ಮತದಲ್ಲಿ ಡೈಲಿ ನೀವು ಈ ಒಂದು ವಿಷಯವನ್ನು ಮಾಡದೆ ಹೋದರೆ ನಿಮ್ಗೇನಾಗಲ್ಲ. ಡೈಲಿ ಬೆಳಗ್ಗೆ ಎದ್ದು ಈ ಒಂದು ವಿಷಯ, ಒಂದು ಪೂಜೆ ಇರ್ಬೋದು ಅಥವಾ ಯಾವುದೋ ಒಂದು ವಿಷಯ, ಅಥವಾ ಈ ಒಂದು ನೀರು ಈ ಒಂದು ಜಾಗದಲ್ಲಿ ಹೋಗಿ ಈ ನೀರನ್ನು ಕುಡಿದ್ರೆ ಮಾತ್ರ ನಿನ್ನ ಪಾಪ ಕ್ಷಮೆ ಆಗತ್ತೆ ಅಂತ ಇಟ್ಕೊಳ್ಳಿ. ನಿನ್ನೆ ಮಾಡಿದ್ದಕ್ಕೆಲ್ಲ ಇವತ್ತು ಬೆಳಗ್ಗೆ ನಾನು ನೀರು ಕುಡಿದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರೋ ತಪ್ಪುಗಲ್ಲ, ಒಂದು ವೇಳೆ ಇವತ್ತು ನೈಟ್ ನಾನು ಸೆತ್ತೋದ್ರೆ ನಾನು ಬೆಳಗ್ಗೆ ಎದ್ದು ನೀರು ಕುಡ್ದಿಲ್ಲ, ಸೊ ಇವತ್ತಿನ ಪಾಪ ಏನಾಯ್ತು ನನಗಿನ್ನೂ ಹಂಗೆ ಇದೆ. ಸೊ ಈ ಒಂದು ಸಿಸ್ಟಮ್ ಏನಾಗಲ್ಲ, ವರ್ಕ್ ಆಗಲ್ಲ. ಯೋಬ್ಗೆ ಅದಕ್ಕೆ ಕಾರಣ ಅದು ವರ್ಕ್ ಆಗಿಲ್ಲ. ಯೋಬ್ ಏನು ಮಾಡ್ತಾರೆ, ನಮ್ಮ ದೇವರು ಹಾಕಿದ್ದಾರೆ. ಯೋಬ್ ಏನು ಮಾಡ್ತಾರೆ, ಎವ್ರಿ ಡೇ ಏನು ಮಾಡಿದ್ರು, ಪಾಪಕ್ಕೋಸ್ಕರ ಪರಿಹಾರ, ಇದು ದೇವರ ಕೋಪ ಬಂದುಬಿಡ್ಬಾರ್ದು, ನನ್ನ ಕುಟುಂಬ ಏನಾಗಬಾರ್ದು ಅಂತ ಡೈಲಿ ಎದ್ದು ಏನು ಮಾಡಿದ್ರು, ಪ್ರಾರ್ಥನೆ ಎಲ್ಲ ಸ್ಯಾಕ್ರಿಫೈಸ್. ಅವರೆಲ್ಲ ಮಕ್ಕಳು, ಅವ್ರಿಗೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೋಸ್ಕರ ಏನು ಮಾಡಿದ್ರಂತೆ ಮಾಡಿದ್ರು. ಏನಾಯಿತು? ಎಲ್ಲರೂ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪಾಪಗಳ ಕ್ಷಮಾಪಣೆ ನಮ್ಮಿಂದ ತಗೊಳ್ಳೋಕ್ಕೋ ನಮ್ಮಿಂದ ಪಡ್ಕೊಳ್ಳೋಕ್ಕೋ ಸಾಧ್ಯ ಇಲ್ಲ. ಈ ಒಂದು ಪಾಪ ಕ್ಷಮಾಪಣೆ ಅನ್ನೋದು ಎಲ್ಲಿಂದ ಮಾತ್ರ ಬರೋಕ್ಕೆ ಸಾಧ್ಯ? ಇದಕ್ಕೆ ಪೌಲ್ ಏನಂತ ಬರೀತಾ ಇದ್ದಾರೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರಂತೆ ಅವರು? ಕ್ರಿಸ್ತುವಿನ ಶಿಲುಬೆಯಿಂದ. ನಿಮ್ಮ ಪಾಯಿಂಟು, ನನ್ನ ಪಾಯಿಂಟ್, ಎಲ್ಲರಿಗೂ ಏನು ಆಸೆ? ನಿನ್ನ ಪಾಪ ಈ ರೀತಿ ಇದೆ, ನಿನ್ನ ಪಾಪಕ್ಕೆ ಪರಿಹಾರ ಬೇರೆ ಯಾರಿಂದನೂ ಕೊಡೋಕ್ಕಾಗ್ತಾ ಇಲ್ಲ, ನನ್ನ ದೇವರು ಮಾತ್ರ ಕೊಡ್ತಾರೆ. ಅದಾದಮೇಲೆ ಏನು ಹೇಳ್ಬೋದು, ಈ ರೀತಿ ಯೇಸು ಕ್ರಿಸ್ತು ಹುಟ್ಟು ಇದೆಲ್ಲ ಇದನ್ನು ಮೊದಲು ಏನು ಫಸ್ಟ್ ಸ್ಟೆಪ್ ಏನು, ಇದನ್ನು ಅವ್ರು ಅರ್ಥ ಮಾಡ್ಕೊಬೇಕು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತು ನಿನಗೋಸ್ಕರ ಏನು ಮಾಡಿದ್ರು? ಬಲಿಯಾದರು. ಅವರ ಬಲಿ ಮಾತ್ರ ಯಾಕೆ ದೇವ್ರಿಗೆ ಅಷ್ಟು ಮುಖ್ಯ ಅಂದರೆ, ಆ ದೇವ್ರಿಗೆ ಯಾಕೆ ಯೇಸು ಕ್ರಿಸ್ತುವಿನ ಬಲಿಯನ್ನು ಮಾತ್ರ ಮುಖ್ಯವಾಗಿ ನೋಡ್ತಾ ಇದ್ದಾರೆ? ಯಾಕಂದರೆ ಯೇಸು ಕ್ರಿಸ್ತು ಯಾವುದೇ ಪಾಪ ಮಾಡಿಲ್ಲ. ಸೆಕೆಂಡ್ ಏನು, ಯೇಸು ಕ್ರಿಸ್ತು ದೇವರ
ಮಗನಾಗಿದ್ದ ಕಾರಣದಿಂದಾನೇ ಅವರಿಂದ ಯಾವ ಪಾಪನೂ ಮಾಡಿಲ್ಲ ಅವರು. ಹಲ್ಲೆಲೂಯಾ. ಹಾಂ. ಸೊ ನಮ್ಮ ಪಾಯಿಂಟ್ ಏನು, ಮನುಷ್ಯರಾಗಿದ್ದರು ಆದರೆ ದೇವರಾಗೂ ಇದ್ದರು. ಹಲ್ಲೆಲೂಯಾ. ಓಕೆ, ಕಂಟಿನ್ಯೂ ಮಾಡಿ. ಈ ವಾಕ್ಯವನ್ನು ಓದಿ ಬಿಟ್ಟರೆ ನಾವು ಹೇಳ್ತಾನೆ ಇರ್ಬೋದು. 23 ಓದಿದ್ವಲ್ಲ, ಕಂಟಿನ್ಯೂ ಮಾಡಿ. 24. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನಿಯೂ ಆಗಿರುವ ಕ್ರಿಸ್ತರೇ. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿ ಇದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದಾಗಿದೆ. ಎಲ್ಲ ಎಕ್ಸಾಂಪಲ್ ನೋಡಿ, ನಾನು ಯಾರನ್ನ ಇವಾಗಲೂ ಹೇಳ್ತೀನಿ, ಯಾವ ಮತವನ್ನು ನಾನು ಕೊರತೆ ಹೇಳುವುದು ನನ್ನ ಗುರಿ ಅಲ್ಲ. ಎಲ್ಲ ಮತದಲ್ಲೂ ದೇವರು ನಿಮ್ಮನ್ನು ಬಂದು ಕಾಪಾಡಬೇಕಂದ್ರೆ ಕತ್ತಿ ಎಲ್ಲ ಇಟ್ಕೊಂಡು ನಿಮಗೋಸ್ಕರ ಏನು ಮಾಡ್ತಾರೆ ಅಂತೆ, ಬಂದು ಜಗಳ ಆಡ್ತಾರೆ. ನಿಮ್ಮನ್ನು ಬಂದು ಏನು ಮಾಡ್ತಾರೆ, ಕಾಪಾಡ್ತಾರೆ. ಯಾವುದೇ ದೇವರು ಬಂದು ಒಂದು ಕುರಿಮರಿಯ ರೀತಿಯಲ್ಲಿ ಏನು ಮಾಡಲ್ಲ, ನಿಮಗೋಸ್ಕರ ಬಲಿಯಾಗೋದು ಅವ್ರ ಪಾಯಿಂಟಾಗೆ ಇರೋಕ್ಕೆ ಸಾಧ್ಯ, ಪ್ರಾಣ ಕೊಡಲ್ಲ. ಅದು ಯಾವುದೇ ರೀತಿ ಒಂದು ಜಗಳ ಆಡದೆ ಏನನ್ನು ನಿಮಗೋಸ್ಕರ ಜೀವ ಕೊಡ್ಬೋದು. ಜಗಳ ಆಡ್ಕೊಂಡು ಜೀವ ಕೊಡೋದು ಬೇರೆ, ಅಂದರೆ ವಾರ್ಗೆ ಹೋಗಿ ಯುದ್ಧಕ್ಕೆ ಹೋಗಿ ಜಗಳ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಜಾಗದಲ್ಲಿ ಏನು ಮಾತಾಡ್ತಾರೆ, ಯೇಸು ಕ್ರಿಸ್ತನ ಜೀವನವನ್ನು ಯೋಚನೆ ಮಾಡಿ ನೋಡಿ. ಯಾರನ್ನೂ ಏನು ಮಾಡಿಲ್ಲ, ಯುದ್ಧಕ್ಕೆ ಹೋಗಿಲ್ಲ, ಒಂದು ಸೊಟ್ಟು ಏನು ಮಾಡಿ ಬ್ಲಡ್ಡು ಸುರಿಸಿಲ್ಲ, ಏನೂ ಮಾಡಿಲ್ಲ. ಅವ್ರು ಏನು ಮಾಡ್ತಾರೆ, ಯಾರೋ ಒಬ್ರು ಬಂದು ಜೈಲಿಗೆ ಹಿಡ್ಕೊಂಡು ಅವ್ರಿಗಿದ್ದ ಫಾಲೋಯಿಂಗ್, ಯೇಸು ಕ್ರಿಸ್ತಗಿದ್ದಂಥ ಒಂದು ಏನು ಹೇಳ್ತೀರಾ ಅವರನ್ನು ಹಿಂಬಾಲಿಸಿದ ಗುಂಪು ಎಷ್ಟೋ ಅನೇಕ ಜನರು, ಪ್ರವಾದಿ ಅಂತಾಗಿರಲಿ, ಕೆಲವು ಜನರು ಮಾತ್ರ ದೇವರಂತ ನಂಬಿದ್ರು. ಸೊ ಅಂದರೆ ಮೆಸ್ಸಿಯಾ ಅಂತ ನಂಬಿದ್ರು. ಈ ರೀತಿ ಇರಬೇಕಾದ್ರೆ ಅವ್ರಿಗಿದ್ದಂಥ ಆ ಒಂದು ನೋಡಿ, ಆವಾಗಲೇ ಏನು ಮಾತಾಡ್ಕೊಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಅಂದರೆ, ಯೇಸು ಕ್ರಿಸ್ತನ ಈ ಒಂದು ಟೈಮಲ್ಲಿ ನಾವು ಒಂದು ವೇಳೆ ನಾವು ಶಿಲುಬೆಯಲ್ಲಿ ಹಾಕೋಕ್ಕೆ ಪ್ರಯತ್ನ ಪಟ್ಟರೆ ಇಲ್ಲಿರುವಂಥ ಜನರೆಲ್ಲ ಏನು ಮಾಡ್ತಾರೆ, ಎಲ್ಲರೂ ಎದ್ದು ಬರ್ತಾರೆ. ನಮಗೇನು ಮಾಡ್ತಾರೆ, ದೊಡ್ಡ ಜಗಳ ಆಗುತ್ತೆ. ಕರೆಕ್ಟಾಗಿ ಟೈಮ್ ನೋಡಿ ನಾವೇನು ಮಾಡೋಣ, ಅವರನ್ನು ಏನು ಮಾಡೋಣ, ಕರೆಕ್ಟಾಗಿ ಟೈಮ್ ನೋಡಿ ಮಿಡ್ ನೈಟ್ ಹೋಗಿ ಅರೆಸ್ಟ್ ಮಾಡ್ತಾರೆ. ಮಿಡ್ ನೈಟ್ ಬೆಳಗ್ಗೆ, ಆ ಒಂದು ಬೆಳಗ್ಗಿನ ಜಾವದಲ್ಲಿ ಏನು ಮಾಡ್ತಾರೆ, ಯೇಸು ಕ್ರಿಸ್ತುವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಏನು ಮಾಡಿದ್ರು, 2 ದಿವಸ 2-3 ಡೇಸ್ ಏನು 2 ಡೇಸ್ ಏನೋ ಇರಬೇಕು. ಅಷ್ಟರಲ್ಲಿ ಬೇಗನೆ ನ್ಯಾಯ, ಬೇಗನೆ ಜೈಲಿಗೆ ಇಲ್ಲ ಮಾಡಿ ಫುಲ್ ಅರ್ಜೆಂಟ್ ಪಟ್ಟರು. ಯಾರು ಆ ಕಾಲದಲ್ಲಿ ಇದ್ದಂಥ ಸೇವಕರು, ದೇವರ ಸೇವಕರು, ಪಾಸ್ಟರ್ಸ್ ಅಂತೀವಲ್ಲ, ಅವ್ರ ಕಾಲದಲ್ಲಿ ಏನಾಗಿತ್ತು, ಅದು ಪಾರಸಿಯರು, ಸದಸ್ಯರು, ಸಭೆಯಲ್ಲಿ ಇದ್ದಂಥ ಹಿರಿಯರೆಲ್ಲ ಇವರು. ಸೊ ದೇವರ ವಾಕ್ಯದ ಪ್ರಕಾರನೇ ಹೊಸ ಒಡಂಬಡಿಕೆ ನೋಡಬೇಕಾದ್ರೆ ಯೇಸು ಕ್ರಿಸ್ತುವನ್ನು ಸಾಯಿಸೋದಕ್ಕೆ ದೊಡ್ಡ ಫಾಲೋಯಿಂಗ್ ಇತ್ತು. ಯೇಸು ಕ್ರಿಸ್ತು ಒಂದು ಮಾತು ಜೊತೆಯಲ್ಲಿದ್ದವ್ರಿಗೆ ಹೇಳಿದರೆ ಸಾಕು, ಅವ್ರು ಹೋಗೋಕ್ಕೆ ಮುಂಚೆ. ಯಾಕೆ ಪೇತ್ರನೇ ಏನು ಮಾಡ್ತಾರೆ, ಕತ್ತಿ ಎತ್ತಿ. ಸೊ ಯುದ್ಧ ಮಾಡುವುದು ದೇವರಿಗೆ ಒಂದು ದೊಡ್ಡ ವಿಷಯವಾಗೇ ಇಲ್ಲ. ಪಾರಸಿಯರನ್ನು ಸದಸ್ಯರನ್ನು ಸಾಯಿಸೋದು ದೊಡ್ಡ ವಿಷಯನೇ ಅವ್ರಿಗೆ ಇಲ್ಲಿ. ಒಂದು ಹಿಂಗೆ ಮಾಡಿದರೆ ಏನಾಗ್ತಾಯಿತ್ತು. ಇದು ಮಾತ್ರ ಅಲ್ಲ, ಯೇಸು ಕ್ರಿಸ್ತು ಒಂದು ಮಾತು ಹೇಳಿದರೆ ದೇವದೂತರೇ ಬಂದು ಏನು ಜನರು, ಮನುಷ್ಯರೇ ಬೇಕಾಗಿರಲಿಲ್ಲ, ದೇವದೂತರೇ ಬಂದು ಏನು ಮಾಡ್ಬೋದಾಗಿತ್ತು, ಎಲ್ಲರನ್ನ. ಒಂದು ದೂತ ಎಷ್ಟು ಜನರನ್ನ ಸಾಯಿಸ್ತಾ, 1,00,000 ಜನ. ಇವಾಗ ಅವರೆಲ್ಲರನ್ನು ಸೃಷ್ಟಿ ಮಾಡಿದಂಥ ದೇವರಲ್ಲಿದ್ದಾರೆ. ಒಂದು ಮಾತು ಹೇಳಿದರೆ ಫುಲ್ ದೇವರ ಒಂದು ಏನು ಹೇಳ್ತಾರೆ, ಏಂಜಲ್ಸ್ ಕೆಳಗಡೆ ಬಂದಿದ್ದರೆ ಭೂಲೋಕದಲ್ಲಿ ಯಾರಾದರೂ ಒಬ್ಬರು ಜೀವಂತವಾಗಿರೋಕ್ಕೆ ಸಾಧ್ಯನಾ? ಇಷ್ಟು ಅವ್ರ ಕೈಯಿಂದ ಮಾಡೋಕ್ಕೆ ಸಾಧ್ಯ ಇದ್ರೂ ಯಾವುದೇ ಒಂದು ರೀತಿಯಲ್ಲಿ ರಿಯಾಕ್ಟೇ ಮಾಡದೆ ಪರಿಹಾಸವನ್ನು ಏನು ಮಾಡಿದ್ರು, ತಗೊಂಡ್ರು. ಅವರನ್ನು ಮಾಡಿದ್ರು, ಎಲ್ಲವನ್ನೂ ಏನು ಮಾಡಿದ್ರಂತೆ, ಸೈಲೆಂಟಾಗಿ ಸಹಿಸ್ಕೊಂಡ್ರು. ಈ ರೀತಿ ಸೈಲೆಂಟಾಗಿ ಸಹಿಸ್ಕೊಂಡು ಶಿಲುಬೆಯವರೆಗೆ ಹೋಗಿ ಶಿಲುಬೆಯಲ್ಲೂ ಒಂದು ರೀತಿ ಕಷ್ಟವಾದ ಮರಣವನ್ನು ಹೊಂದಿಕೊಂಡು, ಅದು ಮಾತ್ರ ಅಲ್ಲ 3 ದಿವಸ ನರಕದಲ್ಲಿ ಬೇರೆ ಇತ್ತು. ಇದೆಲ್ಲ ಮಾಡಿ ಎದ್ದು ಬರ್ತಾ ಇದ್ದಾರೆ ಯಾರು, ನಮ್ಮ ದೇವರು. ಸೊ ಎಲ್ಲ ದೇವರುಗಳು ಒಂದಾಗಿರೋಕ್ಕೆ ಸಾಧ್ಯ ಇಲ್ಲ. ಜಗಳ ಆಡುವಂಥ ಎಲ್ಲ ದೇವರಿದ್ದಾರೆ, ನಿಮಗೋಸ್ಕರ ಎಲ್ಲವನ್ನು ಸೈಲೆಂಟಾಗಿ ತಗೊಳ್ಳುವಂಥ ದೇವರೇ ಎಲ್ಲೂ ಇಲ್ಲ. ನೋಡಿ, ಎಷ್ಟೋ ಕುಟುಂಬದಲ್ಲಿ ತಂದೆನೋ ತಾಯಿನೋ ಎಷ್ಟೋ ಜನರು ತಾಯಿ ತಂದೆಗೆ ಹಿಂಸೆ ಕೊಡ್ತಾ ಇರ್ಬೋದು, ಅಥವಾ ತಂದೆ ತಾಯಿಗೆ ಹಿಂಸೆ ಕೊಡ್ತಾ ಇರ್ಬೋದು. ಕುಡಿಯುವಂಥವ್ರು ಇದ್ದಾರೆ, ಜಗಳ ಆಡುವಂಥವ್ರಿದ್ದಾರೆ. ಅದೆಲ್ಲ ಇದ್ರೂ ಆ ತಾಯಿನೋ ಅಥವಾ ಆ ತಂದೆನೋ ಆ ಮನೆಯಲ್ಲಿ ಏನಕ್ಕೋಸ್ಕರ ಇನ್ನೂ ಹಂಗೆ ಇರ್ತಾರೆ, ಮಕ್ಕಳು ಏನಾಗಬಾರ್ದು, ಕಟ್ಟದಾಗಬಾರ್ದು ಅಂತ ಏನು ಮಾಡ್ತಾರೆ, ಅದೆಲ್ಲವನ್ನೂ ಏನು ಮಾಡ್ತಾರೆ, ಸಹಿಸ್ಕೊಂಡು ಇರ್ತಾರೆ. ಏನಕ್ಕೆ, ಮಕ್ಕಳಿಗೇನು
ಆಗ್ಬಿಡಬಾರ್ದು. ಸೊ ದೇವರು ನಿಮ್ಮನ್ನು ಬೆರೀತನ ಸೃಷ್ಟಿಯಾಗಿ ಮಾತ್ರ ನೋಡಿದರೆ ನಿಮಗೋಸ್ಕರ ಅಷ್ಟು ಕಷ್ಟವನ್ನು ಅವರು ಇಲ್ಲಿ ಬರಬೇಕಂತಾನೆ ಅವ್ರ ನೆಸೆಸಿಟಿ ಇಲ್ಲ. ಹಿಂಗೆ ಮಾಡಿದ್ರೆ ಇನ್ನೊಂದು ಜಾಗದಲ್ಲಿ ಏನು ಮಾಡು ಸೃಷ್ಟಿ ಮಾಡ್ಬೋದು, ಅಲ್ಲೆಲೂಯ. ಆದರೆ ಅದನ್ನು ಅವ್ರು ಮಾಡದೆ ಅವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲ ಇವರೇ ನನಗೆ, ಇವರು ನನ್ನ ರೂಪದಲ್ಲಿ ನನ್ನ ಸ್ವಂತ ಸ್ವರೂಪದಲ್ಲಿ ಮಾಡಿದ ಜನರು, ಇವರಿಗೋಸ್ಕರ ನಾನು ಏನು ಮಾಡ್ತೀನಿ, ನನ್ನ ಜೀವನವನ್ನೇ ಮನುಷ್ಯನಾಗಿ ಹುಟ್ಟು ಬಂದು 33.5 ವರ್ಷ, 1 ವರ್ಷ 2 ವರ್ಷ ಅಲ್ಲ, 33.5 years 33 years ಕಷ್ಟಪಟ್ಟು ಇದೆಲ್ಲ ಮಾಡಿ ಎಲ್ಲ ತಾಟ್ಕೊಂಡು ಏನು ಮಾಡ್ತಾಯಿದ್ದಾರೆ, ಯೇಸು ಕ್ರಿಸ್ತು ತನ್ನ ಜೀವವನ್ನು ಶಿಲುಬೆಯಲ್ಲಿ ಕೊಟ್ಟು ತಿರುಗಿ ಎದ್ದು ಬಂದು, ಇವಾಗ ನೋಡಿ 2000 ವರ್ಷಗಳಿಂದ ಅವರನ್ನು ನಿಂದಿಸೋರಿದ್ದಾರೆ, ಪರಿಹಾಸ ಮಾಡೋರಿದ್ದಾರೆ, ಅವರನ್ನು ಸ್ವೀಕರಿಸ್ಕೊಂಡವ್ರು, ಇದೆಲ್ಲ ನೋಡಿಕೊಂಡು ದೇವರು ಏನು ಮಾಡ್ತಾರೆ, ಸೈಲೆಂಟಾಗಿ ಬರುವವರೆಗೂ ಕಾದಿದ್ದಾರೆ. ಹಲ್ಲೆಲೂಯ. ಯೋಚನೆ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಬೇರೆ ಯಾರೋ ಬಂದು ಆಕ್ರಮಣ ಮಾಡ್ಕೊಂಡು ಇಷ್ಟು ವರ್ಷ ಇದ್ದಾರೆ, ಆದರೆ ನಿಮಗೇನು ಆಗಬಾರ್ದು ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ಪಿಶಾಚನ ಏನು ಮಾಡಿಲ್ಲ, ಅವರು ಒಂದೇ ಸತಿ ನಾಶ ಮಾಡಿಲ್ಲ. ಯೋಚನೆ ಮಾಡಿ ನೋಡಿ, ಒಂದೇ ಸತಿ ಎಲ್ಲೋ ನಾಶ ಮಾಡಿಬಿಟ್ಟು ಇನ್ನೊಂದು ಲೋಕವನ್ನು ಉಂಟು ಮಾಡೋದು ಅವ್ರ ದೊಡ್ಡ ವಿಷಯನೇ ಅಲ್ಲ. ಇಷ್ಟು ಮಾಡಿದಂಥ ದೇವರಿಗೆ ಇನ್ನೊಂದು ಸತಿ ಅದೆಲ್ಲ ಮಾಡೋ ದೊಡ್ಡ ವಿಷಯನೇ ಅಲ್ಲ. ಎಕ್ಸಾಂಪಲ್ ಯೋಚನೆ ಮಾಡಿ ನೋಡಿ, ಒಂದು ವೇಳೆ ದೇವರು ಇವತ್ತು ಈ ಒಂದು ಮಿನಿಟಲ್ಲಿ ಅವ್ರು ಯೋಚನೆ ಮಾಡಿದ್ರು, ಈ ಲೋಕ ನನಗೆ ಬೇಡ ಅಂತ ಹಿಂಗೆ ಮಾಡಿದ್ರೆ, ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಒಂದು ರೀತಿ ಅವ್ರು ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಂಬಿಟ್ರೆ ದೇವರು ನಿಮ್ಮನ್ನು ನಿಮ್ಮಿಂದ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಏನು ದಾರಿನೇ ಇಲ್ಲ, ಸಾಯೋದಲ್ಲ, ಡೆಸ್ಟ್ರಾಯ್ ಆಗಲೇ ಬೇಕು. ಸೊ ಅದನ್ನೇ ಏನು ಹೇಳ್ತಾರೆ ಅಂದರೆ ದೇವರ ವಾಕ್ಯದಲ್ಲಿ, ಮಣ್ಣಿನ ರೀತಿಯಲ್ಲಿ ಏನೂ ಇಲ್ಲದೆ ಇರುವಂಥ ನಮ್ಮ ಮೇಲೆ ನಮಗೋಸ್ಕರ ನಮಗೇನು ಅವರ ದೇವರ ಕಣ್ಗಳಿಂದ ನೋಡಿದ್ರೆ ನಮಗೇನು ವ್ಯಾಲ್ಯೂ ಇರಲೇಬಾರ್ದು. ಜನರಲಾಗಿ ಯೋಚನೆ ಮಾಡಿದ್ರೆ ಏನು ವ್ಯಾಲ್ಯೂ ಇರಲೇಬಾರ್ದು. ಆದರೆ ನಮ್ಮನ್ನೂ ಸಹ ವ್ಯಾಲ್ಯೂ ಕೊಟ್ಟು ನಾವು ಮಾಡೋದೆಲ್ಲ ಸ್ವೀಕರಿಸ್ಕೊಂಡು ಎಲ್ಲವನ್ನು ಮಾಡಿಕೊಂಡು ಇದೆಲ್ಲ ಯೋಚನೆ ಮಾಡಿದ್ ನೋಡಿದ್ರೆ, ದೇವರ ಒಂದು ಸ್ಥಳದಿಂದ ಅಂದರೆ ಆ ಒಂದು ಯೋಚನೆ ಮಾಡಿ ನೋಡಿ, ಅವರು ಏನೆಲ್ಲ ತನ್ನ ಸ್ಥಳದಿಂದ ಬಿಟ್ಕೊಡ್ತಾ ಇದ್ದಾರೆ ನಮಗೋಸ್ಕರ ಅಂತ. ಎಷ್ಟೇ ದೊಡ್ಡ ತಂದೆಯಾಗಿದ್ರೂ ತನ್ನ ಮಕ್ಕಳಿಗೋಸ್ಕರ ನಿಜವಾಗ್ಲೂ ಪ್ರೀತಿ ಇದ್ದರೆ ಏನು ಮಾಡ್ತಾರೆ, ತಂದೆ ತಾಯಿ ಇಳಿದು ಬರ್ತಾರೆ. ಏನೇ ಇದ್ದರೂ ಏನು ಮಾಡ್ತಾರೆ, ಇಳಿದು ಅವರ ಜೀವನ್ನೇ ಕೊಟ್ಟಾದರೆ ಏನು ಮಾಡ್ತಾರಂತೆ, ತಂದೆ ತಾಯಿ ಪ್ರೀತಿ ಇದ್ದರೆ ಕಾಪಾಡ್ತಾರೆ. ಹಲ್ಲೆಲೂಯ. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಒಂದು ಪಾಯಿಂಟ್ನ ನಾವು ಹೇಳ್ಬೇಕಾದ್ರೆ ಮೊದಲು ನಮಗೆ ಅರ್ಥ ಆಗಬೇಕು ಯಾವ ಪೊಸಿಷನಿಂದ ನಮ್ಮ ದೇವರು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹಲ್ಲೆಲೂಯ. ನಮ್ಮಲ್ಲೇ ಎಷ್ಟೋ ಜನರಿಗೆ ಅರ್ಥ ಆಗದೇ ಇರುವಾಗ ನಾವೇನು ಮಾಡ್ತೀವಿ ಅಂದರೆ, ಒಂದು ನಾವೇನು ಹೇಳ್ತೀವಿ, ಅವ್ರು ಸ್ಟಾರ್ಟಿಂಗ್ ಅಟ್ಯಾಕ್ ನಾವು ಅವ್ರ ಕಡೆ ಮಾಡ್ತೀವಿ, ಅಥವಾ ಅವರ ದೇವರು ಇದು ಅಂತ ನಾವೇನು ಮಾಡಿಬಿಡ್ತೀವಿ ಇಷ್ಟ. ಪೌಲ್ ಹೇಳುವಂಥ ರೀತಿಯಲ್ಲಿ ದೇವರ ವಾಕ್ಯದ ಪ್ರಕಾರ ರಕ್ಷಣೆ ಅನ್ನುವುದು ನಾವು ಎಲ್ಲಿ ಯಾವ ರೀತಿ ಸುವಾರ್ತೆ ಸಾರಬೇಕು, ದೇವರ ಕ್ರಿಸ್ತುವಿನ ಶಿಲುಬೆಯಿಂದ. ಹಲ್ಲೆಲೂಯ. ಕಂಟಿನ್ಯೂ ಮಾಡಿ. 25, 26 ಎಲ್ಲಿ ಸ್ಟಾಪ್ ಮಾಡಿದ್ರೆ ಕಂಟಿನ್ಯೂ ಮಾಡಿ. 25 ಆಯಿತು. ಕಂಟಿನ್ಯೂ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದರೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರು ಇಲ್ಲ. ಲೋಕದ ದೃಷ್ಟಿಯಲ್ಲಿ ಜ್ಞಾನಿಯಾಗಿರುವಂಥವ್ರು ಅನೇಕರು ಇಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾರೆ. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ಅವರಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣ ಆದರು. ಹೆಚ್ಚಳಪಡುವವನು ಕರ್ತರಲ್ಲಿಯೇ ಹೆಚ್ಚಳಪಡಲಿ ಎಂಬ ವೇದೋಕ್ತಿಯು ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಆಮೆನ್. ಈ ಜಾಗದಲ್ಲಿ ಎಂಡಿಂಗಲ್ಲಿ ಏನು ಹೇಳ್ತಾರೆ ನೋಡಿ, ನಿಮಗೆ ಕ್ರಿಸ್ತ ಯೇಸುವಿನ ಮೂಲಕ ಏನಾಯ್ತಂತೆ, ನಿಮಗೆ ಜ್ಞಾನ ಅನ್ನೋದು ಬಂತು. ಅಲ್ಲಿ ನೋಡಿ 30ನೇ ವಾಕ್ಯವನ್ನು ಮಾತ್ರ ಇನ್ನೊಂದು ಸತಿ ಓದಿ, ಆದಮೇಲೆ ಇನ್ನೊಂದು ವಾಕ್ಯ ಓದಿ ನಮ್ಮ ಮುಗಿಸೋಣ. 30ನೇ ವಾಕ್ಯ ಓದಿ. ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದರಿಂದ, ನೀವು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿರುವುದರಿಂದ, ಕ್ರಿಸ್ತ ಯೇಸುವಿನಲ್ಲಿರುವುದು ಅವರಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣರು ಆದರು. ಹೆಚ್ಚಳ ಪಡುವವನು. ಹಲ್ಲೆಲೂಯಾ. ಒಂದೇ ಅನ್ಸುತ್ತೆ ನೋಡಿ, ಕ್ರಿಸ್ತ ಯೇಸುವು ದೇವರ ಕಡೆಯಿಂದ ನಮಗೆ
ಜ್ಞಾನವು ಎಲ್ಲ ಬಿಟ್ಬಿಡಿ. ಮೇನ್ ನಮಗೇನು ಬೇಕು? ಫಸ್ಟು ಜ್ಞಾನವಾಗಿದ್ದಾರೆ. ಅಲ್ಲೆಲೂಯ. ನಿಮ್ಮ ಜ್ಞಾನದಿಂದ ನೀವು ಸ್ವೀಕರಿಸ್ಕೊಂಡಿಲ್ಲ, ಅಥವಾ ನಿಮ್ಮ ಮನಸ್ಸು ಹೇಳಿದ್ರಿಂದ ನೀವು ಸ್ವೀಕರಿಸ್ಕೊಂಡಿಲ್ಲ. ಕ್ರಿಸ್ತ ಯೇಸುವು ದೇವರ ಕಡೆಯಿಂದ ಏನಾಗಿದ್ದಾರೆ ಅಂತ ನಿಮಗೆ ಮೊದಲು ಜ್ಞಾನವಾಗಿದ್ದಾರೆ. ಅಲ್ಲೆಲೂಯ. ಸೊ ಕ್ರಿಸ್ತ ಯೇಸು ನಿಮ್ಮನ್ನು ಏನು ಮಾಡ್ತಾರೆ? ಒಂದು ಟೂಲ್ ಆಗಿ ಅವರನ್ನು ಪ್ರೀಚ್ ಮಾಡ್ಕೊಳ್ಳಿ ಏನು ಮಾಡ್ತಾರೆ? ನಮ್ಮನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ನಾವು ಬರೀ ಇದನ್ನೇ ಹೇಳ್ತಾರೆ, ನಾನು ಬರೀ ಒಂದು ಪಾತ್ರೆ ದೇವರೇ. ಇದಕ್ಕೆ ಅರ್ಥ ಅದೇ, ನಾನು ಬರೀ ಜೇಡಿ ಮಣ್ಣಿನ ಪಾತ್ರ, ಆ ಪಾತ್ರೆ ಈ ಅದಕ್ಕೆ ಅರ್ಥ ಏನಂದರೆ, ನನ್ನ ಜ್ಞಾನದಿಂದ ನಾನು ಒಬ್ಬರ ಹತ್ರ ಹೋಗಿ ದೇವರ ವಾಕ್ಯನ ಹಂಚ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇವರು ಯೇಸು ಕ್ರಿಸ್ತುವಿನ ಮೂಲಕ ಕೊಟ್ಟಿರುವಂಥ ಜ್ಞಾನದಿಂದ ಮಾತ್ರ ನನಗೂ ರಕ್ಷಣೆ, ನಾನು ಹೇಳುವಂಥ ಮಾತು ಬೇರೆಯವ್ರಿಗೂ ಟಚ್ ಆಗಿ ಅವ್ರಿಗೂ ರಕ್ಷಣೆ. ಅಲ್ಲೆಲೂಯ. ಎಲ್ರಿಗೂ ಒಂದೇ ರೀತಿ, ಎಲ್ಲರಿಗೂ ಡಾಕ್ಟ್ರು ಒಂದೇ ರೀತಿ ಮೆಡಿಸಿನ್ ಕೊಡಲ್ಲ. ಆ ಒಂದು ಪೇಷಂಟ್ಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಕೊಟ್ರೇನೆ ಅವ್ರಿಗೇನಾಗತ್ತೆ? ಆರೋಗ್ಯ. ಅಲ್ಲೆಲೂಯ. ಓಕೆ, ನಾವು ಫುಲ್ಲಾಗಿ ಓದೋಕ್ಕಾಗಲ್ಲ. ನಾವೇನು ಮಾಡೋಣ ಅಂದರೆ 2ನೇ ಅಧ್ಯಾಯದಲ್ಲಿ 10ರಿಂದ 12 ಓದಿ ಅದಾದಮೇಲೆ ಮುಗಿಸ್ಬಿಡ್ತೀನಿ. 1 ಕೊರಿಂಥಿಯರು 2ನೇ ಅಧ್ಯಾಯ ವಚನ 10ರಿಂದ, ನಮಗಾದರೂ ದೇವರು ತನ್ನ ಆತ್ಮರ ಮೂಲಕ ಅದನ್ನು ಪ್ರಕಟಿಸಿದರು. ಆ ಆತ್ಮರು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ನೋಡಿ, ಪವಿತ್ರ ಆತ್ಮರು ಎಲ್ಲಾ ವಿಷಯಗಳನ್ನು ಕೂಡ ಪರಿಶೋಧಿಸುವವರು ಆಗಿದ್ದಾರೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವ ಆತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯದು. ಆಮೇಲೆ ನೋಡಿ, ಮೊದಲು 10ನೇ ವಾಕ್ಯದಲ್ಲಿ ಏನು ಹೇಳ್ತಾ ಅಂದರೆ, ಪವಿತ್ರ ಆತ್ಮರು ದೇವರ ಮನಸ್ಸಲ್ಲಿರುವಂಥ ಎಲ್ಲ ಸೀಕ್ರೆಟ್ಸ್, ಎಲ್ಲ ವಿಷಯಗಳನ್ನ ಏನು ಮಾಡಿದ್ದಾರಂತೆ? ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ದೇವರು ಏನು ಮಾಡ್ತಾ ಇದ್ದಾರಂತೆ? ಆ ಒಂದು ಸೀಕ್ರೆಟ್ ಎಲ್ಲ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲೆಲೂಯ. ಸೊ ನೀವು ದೇವರ ವಾಕ್ಯವನ್ನು ಹೇಳುವಾಗ ನಿಮಗೆ ಅಷ್ಟು ಅರ್ಥ ಬರ್ತಾ ಇದೆ. ದೇವರ ವಾಕ್ಯ ನೀವು ಹಂಚ್ಕೊಳ್ಬೇಕಾದ್ರೆ ಯಾವ ವಾಕ್ಯ ಕರೆಕ್ಟಾಗಿ ಬರುತ್ತೆ. ಎಷ್ಟೋ ಜನರಿಗೆ ದೇವರ ವಾಕ್ಯ ಎಲ್ಲಿದೆ ಅಂತ ಬರಲ್ಲ. ನೀವು ಎಲ್ಲಿದೆ ಅಂತ ಗೊತ್ತಾಗೋದು ಮುಖ್ಯ ಅಲ್ಲ, ದೇವರ ವಾಕ್ಯ ನಿಮಗೆ ಗೊತ್ತಾ ಅನ್ನೋದು ಮಾತ್ರ ಮುಖ್ಯ. ಫಾರ್ ಎಕ್ಸಾಂಪಲ್, ನಾನು ಹೇಳ್ಬೋದು ಏನಂತ, ಕರ್ತನ ಕೃಪೆಯು ಸದಾಕಾಲವಿದೆ ಅಂತ. ನನಗೆ ಜ್ಞಾಪಕ ಇಲ್ಲ ಎಲ್ಲಿದೆ ಅಂತ. ಆದರೆ ನನ್ನ ಮೈಂಡಲ್ಲಿ ಏನಿರಬೇಕು? ಕರ್ತನ ಕೃಪೆ ಸದಾಕಾಲ ಇದೆ ಅನ್ನೋದು ನನ್ನ ಮೈಂಡಲ್ಲಿ ಅರ್ಥವಾಗಿರ್ಬೇಕು. ಅಲ್ಲೆಲೂಯ. ಅದೇ ರೀತಿಯಲ್ಲಿ ಪವಿತ್ರಾತ್ಮರು ಏನು ಮಾಡ್ತಾರಂತೆ? ದೇವರ ಮನಸ್ಸಲ್ಲಿರುವಂಥ, ಯಾಕಂದರೆ ಪವಿತ್ರ ಆತ್ಮರು ಅನ್ನೋದಕ್ಕೆ ಅರ್ಥ ಇನ್ನೊಂದು ಹೆಸರೇನಂದರೆ ದೇವರ ಆತ್ಮ. ಅಲ್ಲೆಲೂಯ. ದೇವರ ಆತ್ಮವಾಗಿರುವುದರಿಂದ ದೇವರ ಮನಸ್ಸಲ್ಲಿರುವಂಥ ಎಲ್ಲ ಸೀಕ್ರೆಟ್ಸ್ ಏನು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತು? ಪವಿತ್ರಾತ್ಮರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಸೊ ಪವಿತ್ರಾತ್ಮರು ಏನು ಮಾಡ್ತಾ ಇದ್ದಾರೆ? ಅದೆಲ್ಲವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅಲ್ಲೆಲೂಯ. ಸೊ ಮನುಷ್ಯರ ಜ್ಞಾನದಿಂದ ದೇವರ ಸೀಕ್ರೆಟ್ಸ್, ದೇವರ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅದಕ್ಕೇನೆ ಎಷ್ಟೋ ಜನರಿಗೆ ದೇವರ ಜ್ಞಾನ ನಮ್ಮ ಕಣ್ಣಿಗೆ ಏನಾಗತ್ತಂತೆ ಅಂದರೆ, ಮನುಷ್ಯರ ಕಣ್ಣಿಗೆ ಏನಾಗುತ್ತೆ? ಮೂರ್ಖತನವಾಗಿ ಕಾಣಿಸುತ್ತೆ, ಅಲ್ಲ ಹುಚ್ಚು ಮಾತಾ ಕಾಣಿಸುತ್ತೆ ಅಂತಾರೆ. ಅಲ್ಲೆಲೂಯ. ಕಂಟಿನ್ಯೂ ಮಾಡಿ 11ನೇ ವಾಕ್ಯ 12 ಮುಗಿಸೋಣ. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿಸಿಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. 11ನೇ ವಾಕ್ಯದಲ್ಲಿ ಇನ್ನೊಂದು ವಿಷಯ ಇದೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಮನುಷ್ಯನಿಗೆ ಮಾತ್ರ ಗೊತ್ತು, ಅಥವಾ ಒಂದು ಮನುಷ್ಯನ ಆತ್ಮಕ್ಕೆ ಮಾತ್ರ ಏನು ಗೊತ್ತಂತೆ? ಅವನ ಮನಸ್ಸಲ್ಲಿ ಆಳದಲ್ಲಿ ಏನಿದೆ ಅಂತ. ಇವಾಗ 11ನೇ ವಾಕ್ಯದಲ್ಲಿ ಇದೆ ನೋಡಿ, ಒಂದು ಮನುಷ್ಯನ ಆತ್ಮಕ್ಕೆ ಮಾತ್ರ ಗೊತ್ತು, ಒಂದು ಮನುಷ್ಯನ ಮನಸ್ಸಿನ ಆಳದಲ್ಲಿ ಏನಿದೆ. ಇದನ್ನ ಏನು ಹೇಳ್ತಾರೆ ಅಂದರೆ, ಕೊನೆ ದಿವಸದಲ್ಲಿ ನಿಮ್ಮ ಮಾಂಸವನ್ನು ಅಂದರೆ ನೀವು ಈ ಬಾಡಿಯಲ್ಲಿ ಇಲ್ಲದೆ ಬರೀ ನಿಮ್ಮ ಆತ್ಮವನ್ನು ಇಟ್ಕೊಂಡು ಮಾತ್ರ ಒಂದು ವೇಳೆ ದೇವ್ರ ನ್ಯಾಯ ತೀರ್ಪು ಕೊಡ್ತಾರೆ ಅಂದರೆ ಅದಕ್ಕೆ ಕಾರಣ ಏನು? ನಿಮ್ಮ ಆತ್ಮಕ್ಕೆ ಮಾತ್ರ ಗೊತ್ತು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಇದೆ ಅಂತ. ಅದೇ ರೀತಿ ದೇವರ ಆತ್ಮಕ್ಕೆ ಮಾತ್ರ ಗೊತ್ತು ದೇವರ ಮನಸ್ಸಲ್ಲಿ ಏನೆಲ್ಲ ಇದೆ ಅಂತ. ಅಲ್ಲೆಲೂಯ. ಸೊ ದೇವರು ನಿಮ್ಮ ಮನಸ್ಸಿನಲ್ಲಿ ಬಾಳಬೇಕು ಅಂತ ಬರಬೇಕಾದ್ರೆ ಆ ಜಾಗದಲ್ಲಿ ನಿಮ್ಮ ಆತ್ಮ ದೇವರ ಆತ್ಮ ಒಂದಾಗ್ತಾ ಇದೆ. ಅಲ್ಲೆಲೂಯ. ಆವಾಗಲೇ ನಮಗೇನಾಗತ್ತಂತೆ? ಇದೆಲ್ಲ ವಿಷಯಗಳು ಅರ್ಥ ಆಗೋಕ್ಕೆ ಸಾಧ್ಯ. ನೀವು ದೇವರನ್ನು ಸ್ವೀಕರಿಸಿಕೊಳ್ಳುವವರೆಗೂ ದೇವರು ನಿಮ್ಮ ಜೊತೆ ಏನಾಗಲ್ಲ, ದೇವರ ಆತ್ಮ ನಿಮ್ಮ ಆತ್ಮದ ಜೊತೆ ಒಂದಾಗೋದೇ ಇಲ್ಲ. ಯಾಕಂದರೆ ದೇವರು ಯಾವತ್ತು ಫೋರ್ಸ್ ಮಾಡಲ್ಲ ಒಬ್ಬರನ್ನು. ಇಲ್ಲ, ಇವಾಗ ನಿಮ್ಮನ್ನು ಯಾರಾದ್ರು ಫೋರ್ಸ್ ಮಾಡಿ ಮದುವೆ ಮಾಡಿಕೊಂಡ್ರೆ, ಹೆಣ್ಣು ಗಂಡು ಏನೋ ಫೋರ್ಸ್ ಮಾಡಿ ಮದುವೆ ಮಾಡಿದ್ರೆ ನಿಮ್ಗೆ ಇಷ್ಟ ಇರುತ್ತಾ ಆ ಮದುವೆಯಲ್ಲಿ? ಇಲ್ಲ.
ಮದುವೆ ಅನ್ನೋದೇ ಏನು ಮಾಡ್ತೀವಿ ನಾವು, ನನಗೂ ಇಷ್ಟ ನಿನಗೂ ಇಷ್ಟ, ನಾವು ಮದುವೆ ಮಾಡ್ಕೊಳ್ಳೋಣ. ಸೊ ಈ ಮದುವೆ ಅನ್ನೋದೇ ಲೋಕದಲ್ಲಿ ಇಷ್ಟು ವರ್ಷ ಇರುವುದಕ್ಕೆ ನಾವು ಇಷ್ಟು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ಸದಾ ಕಾಲ ಅಂದರೆ ಇಟರ್ನಿಟಿಗೂ ನಿಮ್ಮಲ್ಲಿ ಏನಾಗಿರಬೇಕು, ಪವಿತ್ರ ಆತ್ಮರು ನಿಮ್ಮ ಆತ್ಮದ ಜೊತೆ ಒಂದಾಗಬೇಕು ಅಂದರೆ ಅದಕ್ಕೆ ಏನು ಬೇಕು, ನೀವೂ ಸಹ ಓಕೆ ಅಂತ ಒಪ್ಕೊಬೇಕು. ಅಲ್ಲೆಲ್ಲೂಯ. ಇವಾಗ ನೋಡಿ, ಸಭೆಯಲ್ಲಿ ನಾವು ಮದುವೆ ಮಾಡಬೇಕಾದ್ರೆ ನಾವು ಎಷ್ಟೋ ಸತಿ ಏನು ಹೇಳ್ತೀವಿ, ಎಲ್ಲರಿಗೂ ಇಲ್ಲಿರುವಂಥ ಎಲ್ರಿಗೂ ಓಕೆನಾ, ನಿಮ್ಮಿಬ್ರಿಗೂ ಕೇಳ್ತಾರೆ ಏನಂತ, ದೇವರ ಮುಂದೆ ನೀನು ಎಲ್ಲ ಕಷ್ಟ ಸುಖ ಇದೆಲ್ಲ ಬಿಟ್ಟು ನೀವೇನು ಮಾಡ್ತೀಯ, ನಿನ್ನ ಹೆಂಡತಿಯ ಜೊತೆ ಇದ್ದೇ ಇರ್ತೀರಾ, ಸಾವಿನವರೆಗೂ ಇರ್ತೀರಾ. ಗಂಡ ಹತ್ರ ಏನು ಕೇಳ್ತಾರೆ, ಸಾವಿನವರೆಗೂ ನೀನು ಎಲ್ಲ ಕಷ್ಟ ಸುಖ ದಾಟ್ಕೊಂಡು ಇರ್ತೀಯ. ಸೊ ಅದಕ್ಕೆ ಅರ್ಥ ಏನಂದರೆ, ನಾವು ಒಪ್ಕೊಳ್ತಾ ಇದ್ದೀವಿ, ಎಲ್ಲರ ಮುಂದೆ ನಾವು ಏನು ಮಾಡ್ತೀವಿ, ಒಪ್ಕೊಳ್ತೀನಿ, ನಾನು ಏನೇ ಆದರೂ ಸಾವಲ್ಲಿ ಮಾತ್ರ ನಾನು ಏನು ಮಾಡ್ತೀನಿ, ನಾನು ಇದನ್ನು ಬಿಡ್ತೀನಿ ಅಂತ. ಸೊ ನಾವು ಇದಕ್ಕೆ ನಾವು ಇಷ್ಟು ಯೋಚನೆ ಮಾಡಬೇಕಂದ್ರೆ, ಬ್ಯಾಪ್ಟಿಸಮ್ ಜ್ಞಾನಸ್ಥಾನ ಅನ್ನೋದು ಅದಕ್ಕಿಂತ ಇಟರ್ನಿಟಿ ಏನು ಹೇಳ್ತೀವ, ಸದಾ ಕಾಲಕ್ಕೂ ನೀವೂ ದೇವರು ನೀವು ಸತ್ತೋದ ಮೇಲೆ ಪವಿತ್ರ ಆತ್ಮ ನಿಮ್ಮನ್ನು ಬಿಟ್ಟು ಸಪ್ರೇಟ್ ಆಗಿಬಿಡಲ್ಲ. ಅಥವಾ ನೀವು ಹೊಸ ಲೋಕವನ್ನು ಹೋಗಿ ಸೇರಬೇಕಾದ್ರೂ, ದೇವರ ಪಾದಕ್ಕೆ ಹೋಗಿ ಸೇರ್ಕೊಬೇಕಾದ್ರೂ ನಿಮ್ಮ ಆತ್ಮ ಜೊತೆಯಿಂದ ಅವ್ರ ಆತ್ಮ ಏನು ಸಪ್ರೇಟ್ ಆಗಲ್ಲ. ನೀವು ದೇವರಿಗೆ ಸ್ವಂತ, ನೀವು ಅಲ್ಲಿ ಆಕ್ಸೆಸ್ ತೊಗೊಬೇಕು, ನೀವು ಅಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಸ್ಟ್ಯಾಂಪ್ ಯಾರು, ಸೀಲ್ ಯಾರು, ಮುದ್ರೆ ಯಾರು, ಪವಿತ್ರ ಆತ್ಮ. ಹಲ್ಲೆಲೂಯಾ. ಅದನ್ನೇ ಈ ವಾಕ್ಯದಲ್ಲಿ ಹೇಳ್ತೇವೆ, ಇಲ್ಲಿ ಎಫೆಷಿಯನ್ಸ್ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ, 4:30. ಹಲ್ಲೆಲೂಯಾ. ಸೊ ನಾವು ಇದನ್ನು ದೇವರ ಚಿತ್ತ ಆದರೆ ನೆಕ್ಸ್ಟ್ ವೀಕ್ ಇನ್ನೂ ಹೆಚ್ಚಾಗಿ ನೋಡೋಣ. ಆದರೆ ಎಲ್ಲರೂ ಇದನ್ನು ನಿಂತ್ಕೊಳ್ಳೋಣ. ಆದರೆ ನಾವು ಇವತ್ತು ಏನಕ್ಕೋಸ್ಕರ ಇಷ್ಟು ಸಮಯ ತೊಗೊಂಡಿದ್ದೆಲ್ಲವೂ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಆಸೆ ಪಟ್ಟೆ ಅಂದರೆ, ಈ ಒಂದು ಟಾಪಿಕ್ ಅಥವಾ ಈ ಒಂದು ನಾವು ವಿಷಯವನ್ನು ಎಷ್ಟೋ ಸತಿ ನಾವು ತಪ್ಪಾಗಿ ಅಂದ್ಕೊಳ್ತೀವಿ. ನಾವು ಏನು ಹೇಳ್ಕೊಳ್ತೀವಿ ಅಂದರೆ, ನನ್ನ ಜ್ಞಾನದಿಂದ ಇದೆಲ್ಲವನ್ನು ಅರ್ಥ ಮಾಡ್ಕೊಂಡು ನಾನು ಬಂದೆ ಅಂತ. ಅದಕ್ಕೆ ಅರ್ಥ ಏನಂದರೆ, ದೇವರು ನಿಮಗೇನು ಸಹಾಯನೇ ಮಾಡಿಲ್ಲ. ಇಲ್ಲ, ನನ್ನ ಮನಸ್ಸಿಂದ ನಾನು ಎಲ್ಲವನ್ನು ಮಾಡ್ಕೊಂಬಂದೆ ಅಂತ ಅರ್ಥ. ಅದಕ್ಕೂ ಅರ್ಥ ಏನು, ನನ್ನ ಬಲದಲ್ಲಿ ನಾನು ದೇವರನ್ನು ಸ್ವೀಕರಿಸ್ಕೊಂಡೆ, ಅದಾದ ಮೇಲೆ ದೇವರ ಪವಿತ್ರಾತ್ಮ ಕೊಟ್ಟರು ಎಲ್ಲ ಮಾಡಿದ್ರು ಅಂತ. ಎರಡೂ ಸರಿಯಾದ ಕರೆಕ್ಟಾದ ಇದಲ್ಲ. ಪವಿತ್ರಾತ್ಮರು ನಿಮ್ಮಲ್ಲಿ ಸಹಾಯ ಮಾಡಿ, ಬೇರೆ ಯಾರ ಮೂಲಕನೋ ಯಾವುದೋ ಒಂದು ಮೀಡಿಯಂ ಮೂಲಕ ನಿಮ್ಮ ಹತ್ರ ಮಾತನಾಡಿ ನಿಮ್ಮನ್ನು ಕರೆಕ್ಟಾದ ದಾರಿಯಲ್ಲಿ ಏನು ಮಾಡ್ತಾರಂತೆ, ನಡೆಸಿ ಕರ್ಕೊಂಡೋಗಿ ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತಾರೆ. ನೀವು ನನ್ನ ಆತ್ಮ ನಿನ್ನ ಆತ್ಮ ಜೊತೆ ಒಂದು ಮಾಡ್ಕೊಂಡು ನಾನು ಮುದ್ರೆ ಹಾಕೋಬೋದಾ ಅನ್ನೋದನ್ನು ಸಹ ದೇವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ಕೇಳ್ಬಿಟ್ಟೆ ಮುದ್ರೆ ಹಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವುದೇ ಒಂದು ವಿಷಯ ನಿಮ್ಮ ಮೇಲೆ ಫೋರ್ಸ್ಡ್ ಆಗಿಲ್ಲ. ನೀವು ಬೇಡ ಅಂತ ಹೇಳಿದ್ರೆ ದೇವ್ರು ನಿಮ್ಮನ್ನು ಏನು ಮಾಡಲ್ಲ, ತಿರುಗಿ ಟ್ರೈ ಮಾಡ್ಬೋದು 2 ಸತಿ 3 ಸತಿ. ದೇವ್ರು ಯಾವತ್ತು ಫೋರ್ಸ್ ಮಾಡೋ ದೇವರೇ ಅಲ್ಲ. ಯೋಚನೆ ಮಾಡಿ ನೋಡಿ, ದೇವರು ಒಂದು ವೇಳೆ ಇವತ್ತೇನೆ ಪಿಶಾಚಿನ ಎಲ್ಲವನ್ನೂ ಸ್ಟಾಪ್ ಮಾಡಿಬಿಟ್ರೆ ನಮ್ಗೇನಾಗ್ಬಿಡುತ್ತೆ, ನಾವೆಲ್ಲರೂ ಕೇಳ್ತೀವಲ್ಲ, ಇನ್ನೊಂದು ಪ್ರಶ್ನೆ ಬರುತ್ತೆ, ಇದು ಹೇಳ್ಬಿಟ್ಟು ಮುಗಿಸ್ತೀನಿ. ಎಲ್ಲರೂ ಇನ್ನೊಂದು ಪ್ರಶ್ನೆ ಅನ್ಕೊಳ್ಳಿ, ದೇವ್ರು ನಿಜವಾಗ್ಲೂ ದೇವರಾಗಿದ್ದರೆ ಯಾಕೆ ಇಷ್ಟು ದೇವರುಗಳ ಕನ್ಫ್ಯೂಷನ್ ಇಟ್ಟಿರಬೇಕು, ಯಾಕೆ ಇಷ್ಟು ಕನ್ಫ್ಯೂಷನ್ ಇದೆ, ಅಥವಾ ಯಾಕೆ ಪಿಶಾಚಿನ ಬಿಟ್ಟರು ಅಂತ ಕೇಳುವಂಥವ್ರಿದ್ದಾರೆ, ಅಥವಾ ಯಾಕೆ ಇಷ್ಟು ಕೆಟ್ಟದಿದೆ ಅಂತ ಕೇಳುವಂಥವ್ರಿದ್ದಾರೆ. ಈ ರೀತಿ ಅನೇಕ ಪ್ರಶ್ನೆಗಳಿರುತ್ತೆ. ಏನಂತ, ಯಾಕೆ ದೇವರು ಇದೆಲ್ಲವನ್ನು ಇದೆಲ್ಲ ಯಾಕೆ ನಡೀತಾ ಇದೆ, ಅನೇಕ ದೇವರುಗಳನ್ನು ಕನ್ಫ್ಯೂಷನೇ ಇರಬಾರ್ದಲ್ವಾ. ಇವಾಗ ಯಾವ ರೀತಿ ಇದೆ ಅಂದರೆ, ನಮ್ಮ ಮನುಷ್ಯರ ಜೀವನ 100 ತಂದೆ ನಿಮ್ಮ ಕಣ್ಣು ಮುಂದೆ ಇದ್ದಾರೆ, ಈ 100 ಜನರಲ್ಲಿ ನಿಮ್ಮ ತಂದೆ ಯಾರು ಅಂತ ಕಂಡುಹಿಡಿ ಅನ್ನುವಂಥ ರೀತಿಯಲ್ಲಿ ಎಲ್ಲ ಮನುಷ್ಯರ ಸಿಚುವೇಶನ್ ಇದೆ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, 100 ಜನರು ಇದ್ದಾರೆ, 100 ಅಲ್ಲ, ಸಾವಿರಾರು ದೇವರಿಗೂ ಕೋಟ್ಯಾದ ದೇವರುಗಳಿದ್ದಾರೆ. ಈ ಕೋಟಿಯಾದ ದೇವರುಗಳಲ್ಲಿ ನಿನ್ನ ದೇವರು ಯಾರು ಅಂತ ನೀನು ಕಂಡುಹಿಡಬೇಕು ಅನ್ನೋಂಥ ಸಿಚುವೇಶನ್ ನಾವಿದ್ದೀವಿ. ಇಂಥ ಒಂದು ಸ್ಥಳದಲ್ಲಿ ನಾವು ಯಾರ ದೇವರು ಅಂತ ತಿಳ್ಕೊಳ್ಳೋದೇ ನಮ್ಮ ಸ್ವಂತ ಇದರಿಂದ ಆಗೋದೇ ಸಾಧ್ಯನೇ ಇಲ್ಲ. ಯೋಚನೆ ನೀವು ಏನು ಮಾಡಬೇಕು, ಒಬ್ಬೊಬ್ಬರ ಹತ್ರ ಹೋಗಿ ಕೇಳಿ, ನೀವೇ ನನ್ನ ತಂದೆ, ನಮ್ಮ ಫುಲ್ ಜೀವನವೆಲ್ಲ ನಾವು ಸ್ಪೆಂಡ್ ಮಾಡಿದ್ರು ನಮ್ಮಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದೊಂದು ದೇವ್ರಿಗೆ ಏನಿದೆ, ಒಂದೊಂದು ಬ್ಯಾಕ್ ಸ್ಟೋರಿ ಇದೆ. ಒಂದೊಂದು ದೇವ್ರಿಗೆ ಏನಿದೆ, ಒಂದೊಂದು ಪುಸ್ತಕ ಇದೆ. ಒಂದೊಂದು ದೇವ್ರಿಗೆ ಒಂದೊಂದು ಬ್ಯಾಕ್ ಸ್ಟೋರಿ, ಇಲ್ಲಿಂದ ಬಂದೆ ಅಲ್ಲಿಂದ ಬಂದೆ ಅಂತ. ಸ್ವಂತ ಜ್ಞಾನದಿಂದ ಅದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನೀವು ತಿಳ್ಕೊಂಬೇಡಿ, ನಾನು ಹೇಳಲ್ಲ. ಯಾವತ್ತು ಜನರಲ್ ನಾಲೆಜ್ ಇರಬೇಕು ನಮಗೆ, ಬೇರೆ ದೇವರು ಯಾಕಿದೆ, ಏನು, ನಾವು ಯಾಕೆ ಸ್ವೀಕಾರ. ಆದರೆ ಈ ಒಂದು ಸ್ವೀಕಾರ ಮಾಡಿಕೊಳ್ಳುವಂಥ ಸ್ಥಳಕ್ಕೆ ಬರುವುದಕ್ಕೂ ಸಹ ದೇವರು ನಿಮ್ಮ ಸಹಾಯ ಮಾಡದೆ ಹೋದರೆ ನಿಮ್ಮಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮರ ಸಹಾಯ ಇಲ್ಲದೆ ನಾವು ಯಾವುದೇ ಒಂದು ವಿಷಯ ಮಾಡೋದಕ್ಕೆ ಸಾಧ್ಯನೇ
ಇಲ್ಲ. ಸೊ ಪವಿತ್ರಾತ್ಮರು ಏನು ಮಾಡ್ತಾರೆ, ಇವರೇ ನಿನ್ನ ನಿಜವಾಗ್ಲೂ ದೇವರು, ಇವರೇ ನಿನ್ನ ಸೃಷ್ಟಿ ಮಾಡಿದ್ದು, ಇವರೇ ನಿಮ್ಮ ತಂದೆ ಅಂತ ಏನು ಮಾಡ್ತಾರೆ, ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ನಿಮಗೆ ದಾರಿಗೆ ದೀಪವು ಏನಾಗಿದ್ದಾರೆ, ಕಾಲಿಗೆ ದೀಪವು ದಾರಿಗೆ ಬೆಳಕು ಯಾರು? ದೇವರ ವಾಕ್ಯ. ಪವಿತ್ರಾತ್ಮರು ದೇವರ ವಾಕ್ಯವನ್ನು ಇಟ್ಕೊಂಡೇ ನಿಮಗೆ ಏನು ಮಾಡ್ತಾರೆ, ನಿಮಗೆ ದಾರಿಗೆ ದೀಪ ತೋರಿಸ್ತಾ ಇದೆ. ಸಾವಿರಾರು ಜನರಲ್ಲಿ, ಕೋಟ್ಯಾದ ಜನರಲ್ಲಿ ಇದುವೇ ಕರೆಕ್ಟಾದ ದಾರಿ ಅಂತ ನಿಮಗೆ ಏನು ಮಾಡ್ತಾ ಇದ್ದಾರೆ, ಹೇಳ್ತಾರೆ. ನಾನು ಹೇಳಿದ ಎಕ್ಸಾಂಪಲ್ ಏನು, 3 ಟ್ರೈನ್ 4 ಟ್ರೈನ್ ಇರ್ಬೋದು. ಟ್ರೈನ್ ನೋಡಿದ್ರೆ ಇವಾಗ ಎಷ್ಟಿದೆ, ಕೋಟ್ಯಾದ ಟ್ರೈನ್ ಇದೆ. ಯಾವುದೋ ಒಂದು ಟ್ರೈನ್ ಹತ್ಕೊಂಡು ನಾನು ಹೋಗಲೇಬೇಕು. ಇಷ್ಟ ಇದೆಯೋ ಇಲ್ವೋ, ಏನೂ ಇಷ್ಟ ಇಲ್ಲ ಅಂದ್ರೂ ಕಂಪಾರ್ಟ್ಮೆಂಟ್ ಅನ್ನೋ ಏನು ಹೇಳ್ತೀರಾ, ಯಾವುದೇ ದೇವರು ಏಥಿಯಿಸ್ಟ್ ಅಂತ ಇರ್ತಾರಲ್ಲ, ಆ ಒಂದು ಟ್ರೈನ್ ಆದರೂ ನಾನು ಹತ್ತಲೇಬೇಕು. ಎಲ್ಲದಕ್ಕಿಂತ ವರ್ಸ್ಟ್ ಇರೋದು ಅದೇ. ಯಾಕಂದರೆ ಅದಕ್ಕೆ ಅರ್ಥ ಏನು, ಯೋಚನೆ ಮಾಡಿ ನೋಡಿ. ಅಟ್ಲೀಸ್ಟು ಏನೋ ಒಂದು, ಎಲ್ರಿಗೂ ಏನಿರುತ್ತೆ, ಯಾವುದೋ ಒಂದು ಹಿಡ್ಕೊಂಡು ನಾನು ಒಳಗಡೆ ಹೋಗ್ಬಿಡ್ಬೋದು ಅಂತ ಇರ್ತಾರೆ. ಏಥಿಯಿಸಮ್ ಅಂದರೆ ಯಾವುದೇ ದೇವರು ಇಲ್ಲ ಅಂತ ಹೇಳುವಂಥವ್ರು, ಅವ್ರೇನು ಹೇಳ್ತಾರೆ, ಟ್ರೈನೇ ಇಲ್ಲ ಕಣ್ಮುಚ್ಕೊಂಡು ಕೂತ್ಕೊಂಡಿರೋರೆ ಏಥಿಯಿಸಮ್. ನನ್ನ ಕಣ್ಮುಂದೆ ಏನು ಬೆಕ್ಕು ಏನು ಮಾಡುತ್ತಂತೆ, ಕಣ್ಮುಚ್ಕೊಂಡು ಲೋಕವೆಲ್ಲ ಏನಂತೆ, ಅಲ್ಲ ಅದೇ ಒಂದು ತಮಿಳಲ್ಲೋ ಕನ್ನಡಲ್ಲಿ ಏನೋ ಇದೆ, ಬೆಕ್ಕು ಕಣ್ಮುಚ್ಕೊಂಡು ಏನು ಅನ್ಸ್ಕೊಂತಂತೆ, ಲೋಕವೆಲ್ಲ ಡಾರ್ಕ್ ಆಗಿದೆ ಅಂತ ಅನ್ಸ್ಕೊಳ್ತಂತೆ. ಬೆಕ್ಕು ಏನು ಮಾಡ್ತು, ತನ್ನ ಕಣ್ಣನ್ನು ಮುಚ್ಕೊಂಡು ಲೋಕವೆಲ್ಲ ಡಾರ್ಕ್ ಅಂದರೆ ಲೋಕವೆಲ್ಲ ಕತ್ತಲಾಗಿದೆ ಅಂತ. ಅಲ್ಲೆಲೂಯ. ಸೊ ನಮ್ಮ ಮುಂದೆ ದೇವರು ಎಲ್ಲದಕ್ಕೂ ಪ್ರೂಫ್ ಇಟ್ಟಿದೆ. ಯೋಚನೆ ಮಾಡಿ ನೋಡಿ, ಇಷ್ಟು ಒಂದು ನೀವು ಕೈಯಲ್ಲಿ ಇಟ್ಕೊಂಡಿರುವಂಥ ಪುಸ್ತಕವಾಗಿರ್ಬೋದು, ನೀವು ನಡೆದಾಡ್ತಾ ಇರುವಂಥ ನೆಲ ಇರ್ಬೋದು, ಇದೆಲ್ಲ ತಾನಾಗೇ ಬರುವುದಕ್ಕೆ ಸಾಧ್ಯ. ಅಥವಾ ನೀವು ಸೃಷ್ಟಿ ಆಗೋದಕ್ಕೆ ತಾನಾಗಿ ಏನೋ ಒಂದು ಸಾವಿರಾರು ವರ್ಷಗಳಾದರೂ ಇದೆಲ್ಲ ಸೃಷ್ಟಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೃಷ್ಟಿ ಆಗೋದು ಅಷ್ಟು ಸುಲಭವಾಗಿದ್ದಿದ್ರೆ ಅಥವಾ ಸಮಯ ಬಂದಿದ್ರೆ ಎಷ್ಟೋ ಕಡೆಯಲ್ಲಿ ಸೃಷ್ಟಿ ಆಗಲೇ ಬೇಕಾಗಿತ್ತು. ಬೇರೆ ಎಲ್ಲೋ ಒಂದು ಕಡೆ ಎಲ್ಲೋ ಮನುಷ್ಯರ ಬೇರೆ ಏನೋ ಒಂದು ಜೀವನ ಉಂಟಾಗಿರ್ಬೇಕು. ಸರಿ, ಇದೆಲ್ಲ ನಾವು ತೊಗೊಳಕ್ಕೆ ಹೋದರೆ ಟೈಮ್ ಆಗುತ್ತೆ. ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ, ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮನುಷ್ಯರ ಜ್ಞಾನ ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಶಿಲುಬೆಗೆ ಕುರಿತಾಗಿ ಮಾತಾಡುವಾಗ ಪವಿತ್ರಾತ್ಮರ ದೇವರೇ, ಅನ್ಯ ಜನರ ಜೊತೆನೂ ನಮ್ಮ ಜೊತೆ ನೀವು ಮಾತನಾಡಿಯಪ್ಪ. ಎಷ್ಟೋ ಜನರಿಗೆ ರಕ್ಷಣೆ ಅನ್ನುವುದು ಒಂದು ಸ್ವಂತವಾದ ದಾರಿಯಾಗಿಲ್ಲದೆ, ದೇವರು ನನಗೇನೋ ಅತಿಶಯ ಮಾಡಿದ್ರು ಅದರಿಂದ ನಾನು ಇವರೇ ದೇವರಂತ ಸ್ವೀಕರಿಸ್ಕೊಂಡೆ ಅಂತ ಮಾತ್ರ ಇಲ್ಲದೆ, ಹೌದು ನೀವು ಒಳ್ಳೇದು ಮಾಡಿದ್ದಕ್ಕಿಂತ ಸ್ವೀಕರಿಸ್ಕೊಬೋದು, ಆದರೆ ಅನ್ಯ ದೇವರುಗಳು ಎಷ್ಟೋ ಸತಿ ಒಳ್ಳೇದು ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ, ಒಳ್ಳೇದು ಮಾಡುವಂಥ ರೀತಿಯಲ್ಲಿ ಮಾಡ್ಬೋದು. ಆದರೆ ದೇವರೇ, ನಾವು ಸ್ವಂತ ದಾರಿಯನ್ನು ನಾವು ಪಡೆದುಕೊಳ್ಳೋದಂತೆ ನಿಜವಾದ ದಾರಿ ಯಾವುದು ಅಂತ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡಿ. ಹೌದಪ್ಪ, ನಮಗೆ ಬೇಕಾಗಿರೋದು ಒಳ್ಳೇದು ಯಾವುದು, ಯಾವ ದೇವರು ನಮ್ಗೆ ಒಳ್ಳೇದು ಮಾಡ್ತಾ ಇದೆ ಅನ್ನೋದಲ್ಲಪ್ಪ. ನಮ್ಗೆ ಬೇಕಾಗಿರೋದು ಯಾವುದು ನಿಜವಾದ ದಾರಿ ಅನ್ನೋದು. ನೀವು ಜೊತೆ ಅದು ಕಾಪಾಡಿಕೊಳ್ಳಿ, ನೀವು ನಡೆಸಿ ಅಪ್ಪ. ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿಸಿ. ಈ ಒಂದು ವಾರದಲ್ಲಿ ನಿಮ್ಮ ವಾಕ್ಯವನ್ನು ಅವರೆಲ್ಲರೂ ಮನೆಯಲ್ಲಿ ಓದುವಾಗ 1 ಕೊರಿಂಥಿ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ ಎಲ್ಲ ಓದಬೇಕಾದ್ರೆ ಅಪ್ಪ ಸ್ತೋತ್ರ, ಅವರ ಮನಸ್ಸಿನಲ್ಲಿ ನೀವು ಮಾತನಾಡಿ, ನನ್ನ ಮನಸ್ಸಲ್ಲೂ ಮಾತನಾಡಿ. ಪವಿತ್ರಾತ್ಮರಾದ ದೇವರು, ನೀವು ನಮಗೆ ಇದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡದೆ ಹೋದರೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಜೊತೆಯಲ್ಲಿ ಎಲ್ರಿಗೂ ಒಂದೊಂದು ರೀತಿ ಕೋರಿಕೆಗಳು, ಪ್ರಾರ್ಥನೆಗಳು ಅಪ್ಪ, ಅನೇಕ ವಿಷಯಗಳಿದ್ದಾವೆ. ಸರಿಯಾದ ಸಮಯದಲ್ಲಿ ಎಲ್ಲದಕ್ಕೂ ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಜೀವಂತವಾಗಿರುವಂಥ ದೇವರು ಅಂತ ನಾವೆಲ್ಲರೂ ಅದನ್ನು ನಂಬುವಾಗ ನೀವು ನಮ್ಮ ಜೊತೆ ಇದು ನಡೆಸ್ಕೊಡಿ. ಪವಿತ್ರಾತ್ಮರ ಪ್ರಸನ್ನತೆ ನಮ್ಮ ಮುಂದೆ ಹೋಗಲಿ. ಪವಿತ್ರಾತ್ಮರ ಫಲಗಳಲ್ಲಿ ನಾವೆಲ್ಲರೂ ಹೆಚ್ಚಾಗೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಿಮ್ಮ ವಾಕ್ಯದ ಮೂಲಕ ನೀವು ನಮ್ಮ ಜೊತೆ ಇದ್ದು ನೀವೆಲ್ಲರೂ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲವೂ ನಿಮ್ಮ ಸಮರ್ಪಿಸ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ತಂದೀವಿ. ಆಮೇನ್.